ಥ್ಯಾಂಕ್ ಯು ಜೀಸಸ್. ಸ್ತೋತ್ರ 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 ಸ್ತೋತ್ರ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪವಿತ್ರ ಆತ್ಮನೇ ನಿಮಗೆ ಸ್ತೋತ್ರ 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 ಸ್ತೋತ್ರ. ನಿಮಗೆ ಎಷ್ಟು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸಿದ್ರು ಕೂಡ ಅದು ಕಡಿಮೆ ಆಗಿದೆ ಕರ್ತನೇ. ನಿನ್ನ ಮಕ್ಕಳ ದೇವರೇ, ಯಾಕೆ ಸಮಸ್ಯೆಗಳು, ಯಾಕೆ ಶೋಧನೆಗಳಿಂದ, ಯಾಕೆ ರೋಗ ವ್ಯಾಧಿ ನರಳತಕ್ಕಂಥವರಾಗಿದ್ದಾರೆ ಕರ್ತನೇ. ನಿನ್ನ ಮಕ್ಕಳಿಗೆ ನೀನು ಬಿಡುಗಡೆ ಮಾಡೋದ್ರೆ ಗುಣ ಹೊಂದಲಿಕ್ಕೆ ಅವಕಾಶ ಇದಪ್ಪ. ಈಗ ನಿನ್ನ ಆಲಯದಲ್ಲಿ ಅವ್ರು ಪ್ರಾರ್ಥಿಸಿದ್ದಾರೆ ದೇವ. ಎಸಪ್ಪ, ಈಗ ನಾ ಈ ರೋಗದಿಂದ ನನ್ನ ಸ್ವಸ್ಥತೆ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತಕ್ಕಂಥವರಾಗಿದ್ದಾರೆ. ಎಸಪ್ಪ, ನನ್ನ ಕುಟುಂಬದಲ್ಲಿ ಸಮಸ್ಯೆ ಇದೆ, ಇದಕ್ಕಾಗಿ ನಾ ಪ್ರಾರ್ಥಿಸ್ತಯ್ಯ ಬಿಡುಗಡೆ ಮಾಡಿ ಎಂಬುದಾಗಿ ನಿನ್ನ ಮಕ್ಕಳು ಪ್ರಾರ್ಥಿಸ್ತಾರೆ ಕರ್ತಾನೆ. ಈಗ ನನ್ನ ಯಜಮಾನನ ಪರಿಸ್ಥಿತಿ ಇದೆ ಅಪ್ಪ ದೇವ, ನನ್ನ ಮಕ್ಕಳ ಪರಿಸ್ಥಿತಿ ಇದೆ, ನನ್ನ ಗಂಡನ ಪರಿಸ್ಥಿತಿ ಇದು, ನನ್ನ ಹೆಂಡತಿ ಪರಿಸ್ಥಿತಿ ಇದು, ನನ್ನ ಕುಟುಂಬದ ಪರಿಸ್ಥಿತಿ ಹಿಂಗದ ದೇವರೇ. ಅಯ್ಯ ನೀನು ಬಿಡುಗಡೆ ಮಾಡಿ ಎಂಬುದಾಗಿ ನಿನ್ನ ಮಕ್ಕಳು ಪ್ರಾರ್ಥಿಸ್ತಾರೆ ಕರ್ತಾನೆ. ಮೊದಲ ಕುಟುಂಬದಲ್ಲಿ ಯಾರಾದರೂ ಕುಡುಕರಾಗಿದ್ದರೆ ಅವರಿಗಾಗಿ ಪ್ರಾರ್ಥಿಸ್ರಿ ದೇವ. ನಾವು ಪ್ರಾರ್ಥಿಸ್ತೇವಪ್ಪ. ಇವ್ರ ಕುಟುಂಬದಲ್ಲಿ ಯಾರಾದರೂ ಕುಡುಕುತನದಲ್ಲಿ ಬಿದ್ದು ಹೋಗಿರ್ತಕ್ಕಂಥವ್ರಾಗಿದ್ದರೆ ದೇವರೇ, ಅವ್ರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸ್ತಕ್ಕಂತಾನೆ. ನಿನ್ನ ಮಕ್ಕಳು ಯಾರಾದರೂ ಸಾಲದ ಒಂದು ಬಾಧ್ಯತೆಯಲ್ಲಿದ್ದಂಥ ಮಕ್ಕಳಿದ್ದರೆ ದೇವರೇ, ಪ್ರಾರ್ಥಿಸ್ತಾ ಸಾಲದಿಂದ ಬಿಡುಗಡೆ ಮಾಡಪ್ಪ ಕರ್ತಾನೆ. ಅನೇಕ ಜನ ಸಾಲವನ್ನು ಮಾಡಿಕೊಂಡು ತೀರಿಸಿದ ಹಾಗೆ ಬಹಳಷ್ಟು ಒಂದು ಕಷ್ಟಕ್ಕೆ ಒಳಗಾಗ್ತಕ್ಕಂಥ ಜನ ಆಗಿದ್ದಾರೆ ದೇವರೇ. ಅಯ್ಯ ನಿನ್ನ ಮಕ್ಕಳು ಕಷ್ಟದಿಂದ ಸಾಲದಲ್ಲಿ ಬಿದ್ದೋಗಿ ಕಷ್ಟವನ್ನು ಅನುಭವಿಸಿ ಹಿಂತಿರುಗಿ ಹೋಗಕ್ಕೆ ಅವಕಾಶ ಇಲ್ಲ ಕರ್ತಾನೆ. ನಿನ್ನ ಆಲಯವನ್ನು ಅಸಡ್ಡೆ ಮಾಡ್ತಕ್ಕಂಥವರಾಗಿದ್ದಾರೆ ಕರ್ತಾನೆ ಸಾಲವನ್ನು ಮಾಡಿಕೊಂಡು. ಅಯ್ಯ ನಿನ್ನ ಮಕ್ಕಳಿಗೆ ನಾವು ಪ್ರಾರ್ಥಿಸ್ತಪ್ಪ, ನಿನ್ನ ಮಕ್ಕಳು ಜೀವಿತ ಅದ್ಭುತವಾಗಿ ಕಟ್ಟಲ್ಪಡುವ ಹಾಗೆ ನಿನ್ನ ಕೃಪೆ ತೋರಿಸಪ್ಪ ಕರ್ತಾನೆ. ನಿನ್ನ ಮಕ್ಕಳು ಕುಟುಂಬ ಕಟ್ಟಲ್ಪಡ್ಬೇಕಪ್ಪ ಕರ್ತಾನೆ. ಯಾಕಂದ್ರೆ ನಿನ್ನ ವಾಕ್ಯದ ಹೇಳಿದಿರಿ, ಯಾವನ್ ಭಕ್ತನಾಗಿರ್ತಾನೋ ಅವನ ಪ್ರಾರ್ಥನೆ ಕೇಳುತ್ತಾರೆ, ಭಕ್ತಿಹೀನನ ಪ್ರಾರ್ಥನೆಯನ್ನು ಕೇಳಲೆಂಬುದಾಗಿ. ದೇವ್ರ ನಿನ್ನ ಮಕ್ಕಳು ಭಕ್ತಿಯಿಂದ ಶಕ್ತಿಯಿಂದ ಪ್ರಾರ್ಥಿಸಿದ್ರೆ ಕರ್ತಾನೆ, ನಿನ್ನ ಒಂದು ಮಕ್ಕಳ ಪ್ರಾರ್ಥನೆ ಕೇಳಪ್ಪ ಕರ್ತಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಪ್ಪ ಕರ್ತಾನೆ. ಯಾರು ಬಲಹೀನರ ಇರ್ಲಕ್ಕೆ ಸಾಧ್ಯ ಇಲ್ಲ ಕರ್ತಾನೆ. ನಿನ್ನ ಮಕ್ಕಳು ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ದೇವರಿಗೆ ಪರಿಹಾರ ಮಾಡು. ಮಕ್ಕಳಿಲ್ಲದಂಥ ಸ್ಥಿತಿ ಇರೋದವರೇ ಅವರಿಗೆ ಗರ್ಭೋಷವಂತ ಇರೋದು ಪುತ್ರ ಸಂತಾನ ಬಹುಮಾನ ಕೊಟ್ಟು ನಡೆಸು ಕರ್ತಾನೆ. ಕಡಿಮೆ ಆಗಲ್ಲಂತ ರೋಗ ವ್ಯಾಧಿಗಳಿದ್ರೆ ಕರ್ತಾನೆ. ಅವ್ರ ಕೀಲಿ ಎಲ್ಬುದಾಗ ಮಾಂಸ ಹರಡದಾಗಿರ್ತಕ್ಕಂಥ ರೋಗ ವ್ಯಾಧಿಗಳಿಂದ ಅವ್ರನ್ನ ಬಿಡುಗಡೆ ಕೊಡಪ್ಪ ಕರ್ತಾನೆ. ಸೈತನ ಅಧಿಕಾರ ಮಾಟ ಮಂತ್ರದ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಅಧಿಕಾರ ಉಳ್ಳವರಾಗಿದ್ದಿರ್ಬೋದಪ್ಪ ಕರ್ತಾನೆ. ಇದರಿಂದ ಸಂಪೂರ್ಣವಾಗಿ ಮನಪೂರ್ವಕವಾಗಿ ಕರ್ತಾನೆ ನಿಂತಾನೆ ಬಿಡುಗಡೆ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಯಾಕಂದರೆ ನಿನಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಒಂದೂ ಇಲ್ಲ, ನಿನಗೆಲ್ಲ ಸಾಧ್ಯವಾಗಿದೆ ಕರ್ತಾನೆ. ಗ್ಲೋರಿ 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 ಗ್ಲೋರಿ. ಒಂದು ಸರ್ತಿ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸೋಣ, ನಮ್ಮ ರಾಜ್ಯಕ್ಕಾಗಿ ಕೂಡ ನಾವು ಪ್ರಾರ್ಥಿಸೋಣ ಪ್ರಿಯರೇ. ದೇವ ನಿನ್ನ ಮಹಿಮೆ ಆಗಲಿ ಕರ್ತಾನೆ. ನಮ್ಮ ದೇಶ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸೋ ಕರ್ತಾನೆ. ಬಲಪಡಿಸೋ ಕರ್ತಾನೆ. ರಾಜ್ಯಗಳನ್ನು ಬಲಪಡಿಸೋ ಕರ್ತಾನೆ. ಆಳ್ತಕ್ಕಂಥ ವ್ಯಕ್ತಿಗಳನ್ನು ಬಲಪಡಿಸಪ್ಪ ಕರ್ತಾನೆ. ಅನೇಕ ಪ್ರಾಂತ್ಯದಲ್ಲಿ ಅನೇಕ ಒಂದು ಸಮಸ್ಯೆಗಳು ಎದುರ್ಕೊಳ್ತಿದ್ದಾರೆ ಕರ್ತಾನೆ. ಅವೆಲ್ಲ ಸಮಸ್ಯೆಗಳು ಪರಿಹಾರ ಮಾಡಪ್ಪ ಕರ್ತಾನೆ. ಮೊದಲು ನೋಡ್ತೇವೆ ನಾವು ನಿನ್ನ ಮಕ್ಕಳ ಮೇಲೆ ದೌರ್ಜನ್ಯ, ನಿನ್ನ ಸನ್ನಿಧಿ ಆಶ್ರಯಿಸ್ತಕ್ಕಂಥ ಪ್ರತಿಯೊಬ್ಬರ ಮೇಲೆ ದೌರ್ಜನ್ಯ ನಡೀತಕ್ಕಂಥ ಹೋಗಿದ್ದವು ಕರ್ತಾನೆ. ಈ ಸ್ಥಿತಿಯಿಂದ ನೀನು ಬಿಡುಗಡೆ ಮಾಡಪ್ಪ ಕರ್ತಾನೆ. ನಾಯಕರನ್ನು ನಾವು ಪ್ರಾರ್ಥಿಸ್ತಾ ಕರ್ತಾನೆ. ಒಳ್ಳೆ ನಾಯಕರನ್ನುಗಳು ನೆಬಸುವಪ್ಪ ಕರ್ತಾನೆ. ಸೇವಕರುಗಳಿಗೆ ನಾವು ಪ್ರಾರ್ಥಿಸ್ತಾ ಕರ್ತಾನೆ. ಆತ್ಮಿಕವಾಗಿ ಬಲವುಳ್ಳ ಸೇವಕರನ್ನು ಕರ್ತಾನೆ ನೀನು ಆರಿಸಿಕೊಂಡು ಎಬ್ಬಿಸಪ್ಪ ಕರ್ತಾನೆ. ಅನೇಕ ಒಂದು ಸೇವಕರ ಕುಟುಂಬಗಳು ಕೂಡ ಸಮಸ್ಯೆಗಳಾಗ್ತಿದ್ದವಪ್ಪ ಕರ್ತಾನೆ. ಸೇವಕರುಗಳು ಅನೇಕ ಒಂದು ಸಮಸ್ಯೆಗಳು ಕೂಡ ಕ್ರಿಯೇಟ್ ಮಾಡ್ತಕ್ಕಂಥವ್ರಾಗಿದ್ದಾರೆ ಕರ್ತಾನೆ. ನಾವು ಪ್ರಾರ್ಥಿಸ್ತಾ ಇಂಥ ಸೇವಕರಿಗೆಲ್ಲ ನೀವು ಮಾರ್ಪಡಿಸಪ್ಪ ಕರ್ತಾನೆ. ಒಳ್ಳೆ ಸಭೆಯನ್ನು ನಡೆಸ್ಕೊಂಡು ಹೋಗುವ ಹಾಗೆ, ಒಳ್ಳೆ ವಿಶ್ವಾಸಿಗಳಿಗೆ ಪರಿಪಾಲನೆ ಮಾಡುವ ಹಾಗೆ, ಎಚ್ಚರಿಸುವ ಹಾಗೆ ನಿನ್ನ ಕೃಪೆ ತೋರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತಾ ಕರ್ತಾನೆ. ಪ್ರತಿಯೊಂದು ಸೇವಕರ ಕುಟುಂಬವನ್ನು ನೀವು ಬಲಪಡಿಸಪ್ಪ ಕರ್ತಾನೆ. ಪ್ರತಿಯೊಂದು ಭಕ್ತರ ಕುಟುಂಬವನ್ನು ಬಲಪಡಿಸು. ಪ್ರತಿಯೊಂದು ಭಕ್ತಾದಿ ಕುಟುಂಬದಲ್ಲಿ ನಡೀತಕ್ಕಂಥ ಅನಾಹುತಗಳು ಸಮಸ್ಯೆಗಳಪ್ಪ ಕರ್ತಾನೆ. ನಿನ್ನ ಮಕ್ಕಳ ಜೀವಿತಗಳು ಕಟ್ಟಲ್ಪಡ್ಬೇಕಪ್ಪ ಕರ್ತಾನೆ. ಅದ್ಭುತ ಮಾಡು. ಥ್ಯಾಂಕ್ ಯು ಜೀಸಸ್.
ನಮ್ಮ ದೇಶದಲ್ಲಿ ಅಲ್ಲಲ್ಲಿ ಅನೇಕ ಒಂದು ಗೊಂದಲಗಳಪ್ಪ ಕರ್ತನೆ. ಇವೆಲ್ಲ ಗೊಂದಲಗಳಿಂದ ಕರ್ತನೆ ನೀನು ಬಿಡುಗಡೆ ಮಾಡಪ್ಪ, ನಾನು ಬಿಡುಗಡೆ ಮಾಡಪ್ಪ ಎಸೆ. ಥ್ಯಾಂಕ್ ಯು ಜೀಸಸ್. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿ ಊರಿ ಪ್ರಾರ್ಥಿಸು, ಕರ್ತನ ಯೇಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿ ಊರಿ ಪ್ರಾರ್ಥಿಸು, ಕರ್ತನ ಯೇಸು ಓಡಿ ಬರುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರ ಹಿಡಿದು ನನ್ನ ಕಾಯುವರು. ಕಣ್ಣೀರೆಲ್ಲ ಒರೆಸಿ ಬಿಡುವನು, ಕರ ಹಿಡಿದು ನನ್ನ ಕಾಯುವನು. ಹೌದು ಕರ್ತನೆ. ಥ್ಯಾಂಕ್ ಯು ಜೀಸಸ್. ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿ ಮಕ್ಕಳು ಪ್ರಾರ್ಥನೆ ಕೇಳಪ್ಪ. ಥ್ಯಾಂಕ್ ಯು ಲಾರ್ಡ್. Come to Holy Spirit in the name of Jesus. ಪರಿಶುದ್ಧಾತ್ಮ ನಿಮ್ಮನ್ನು ಸ್ವಾಗತಿಸ್ತೇವಪ್ಪ. ಪ್ರಾರ್ಥಿಸು ನೀ ಓ ಮನವೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆರೋಗ್ಯ ಪಡೆಯುವೆ. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತನ ಯೇಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತನ ಯೇಸು ಓಡಿ ಬರುವರು. ಒರೆಸಿ ಬಿಡುವನು, ಕರವ ಹಿಡಿದು ನನ್ನ ಕಾಯುವನು. ಕಣ್ಣೀರೆಲ್ಲ ಒರೆಸಿ ಬಿಡುವನು, ಕರವ ಹಿಡಿದು ನನ್ನ ಕಾಯುವನು. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆರೋಗ್ಯ ಪಡೆಯುವೆ. ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಹೌದು ಕರ್ತನೆ, ನಿನ್ನ ಮಕ್ಕಳಪ್ಪ ಕಣ್ಣೀರಿನಿಂದ ಆತ್ಮದಿಂದ ಪ್ರಾರ್ಥಿಸುವಾಗ ನಿನ್ನ ಮಕ್ಕಳ ಪ್ರಾರ್ಥನೆ ಕೇಳು. ನಿನ್ನ ಮಕ್ಕಳ ಪ್ರಾರ್ಥನೆಯಲ್ಲಿ ಶಕ್ತಿ ಇರಬೇಕಪ್ಪ. ಅಬ್ರಾಮನು, ಇಸಾಕನು, ಯಾಕೋಬನು ಹೇಗೆ ನಿನ್ನ ಸನ್ನಿಧಿಯಲ್ಲಿ ಅವರು ಪ್ರಾರ್ಥಿಸಿದರು, ಅವ್ರ ಪ್ರಾರ್ಥನೆ ಕೇಳಿ ಅವ್ರ ಕಷ್ಟ ಸಂಕಟ ಶೋಧನೆಗಳಿಗೆ ತಪ್ಪಿಸಿ ರಕ್ಷಿಸಿದು, ಹಾಗೆ ನಿನ್ನ ಮಕ್ಕಳು ಕೂಡ ಪ್ರಾರ್ಥಿಸಿದರು ಕರ್ತನೆ. ಇವ್ರಿಗಿರ್ತಕ್ಕಂಥ ಕಷ್ಟ ಭಾರಗಳಿಂದ ಬಿಡುಗಡೆ ಮಾಡಪ್ಪ ಕರ್ತನೆ, ಎಲ್ಲ ಬಲಹೀನತೆಗಳಿಂದ ಬಿಡುಗಡೆ ಮಾಡಪ್ಪ ಕರ್ತನೆ. ಹಾಗಾಗಿ ನಿನಗೊಬ್ಬನಿಗೆ ಮಹಿಮೆ ಆಗ್ಬೇಕಪ್ಪ ಕರ್ತನೆ. ಪಾಪ ಜಯಿಸಿ ಪ್ರಾರ್ಥನೆ ಮಾಡು, ಕ್ಷಮೆಯ ನೀಡಿ ಪ್ರಾರ್ಥನೆ ನೋಡು. ಪಾಪ ಜಯಿಸಿ ಪ್ರಾರ್ಥನೆ ಮಾಡು, ಕ್ಷಮೆಯ ನೀಡಿ ಪ್ರಾರ್ಥನೆ ನೋಡು. ನಂಬಿ ನೀನು ಪ್ರಾರ್ಥನೆ ಮಾಡು, ಕೇಳಿದೆಲ್ಲ ಪಡೆಯುವೆ ನೀನು. ನಂಬಿ ನೀನು ಪ್ರಾರ್ಥನೆ ಮಾಡು, ಕೇಳಿದೆಲ್ಲ ಪಡೆಯುವೆ ನೀನು. ಕೈಯಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತನ ಯೇಸು ಓಡಿ ಬರುವನು.
ಕಣ್ಣೀರಿಂದ ಪ್ರಾರ್ಥಿಸು, ಮಂಡೆಯೂರಿ ಪ್ರಾರ್ಥಿಸು, ಕರ್ತನೇಸು ಓಡಿ ಬರುವನು. ಕಣ್ಣೀರೆಲ್ಲ ಒರೆಸಿ ಬಿಡುವನು, ಕರವ ಹಿಡಿದು ನನ್ನ ಕಾಯುವನು. ಕಣ್ಣೀರೆಲ್ಲ ಒರೆಸಿ ಬಿಡುವನು, ಕರವ ಹಿಡಿದು ನನ್ನ ಕಾಯುವನು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡೆಯೂರಿ ಪ್ರಾರ್ಥಿಸು, ಕರ್ತನೇಸು ಓಡಿ ಬರುವನು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡೆಯೂರಿ ಪ್ರಾರ್ಥಿಸು, ಕರ್ತನೇಸು ಓಡಿ ಬರುವನು. ಕಣ್ಣೀರೆಲ್ಲ ಒರೆಸಿ ಬಿಡುವನು, ಕರವ ಹಿಡಿದು ನನ್ನ ಕಾಯುವನು. ಕಣ್ಣೀರೆಲ್ಲ ಒರೆಸಿ ಬಿಡುವನು, ಕರವ ಹಿಡಿದು ನಿನ್ನ ಕಾಯುವನು. ಪ್ರಾರ್ಥಿಸು ನೀ ಓ ಮನವೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆರೋಗ್ಯ ಆರೋಗ್ಯ ಪಡೆಯುವೆ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ ಆರೋಗ್ಯ ಪಡೆಯುವೆ. ಹೌದು ಕರ್ತನೆ, ಪ್ರಾರ್ಥಿಸುವಾಗ ಆನಂದ ಸೌಭಾಗ್ಯವನ್ನು ಪಡೆದುಕೊಳ್ಳಕ್ಕೆ ಅವಕಾಶ ಇದೆ ಕರ್ತನೆ. ನಿನ್ನ ಮಕ್ಕಳು ಪ್ರಾರ್ಥಿಸುವಾಗ ಅದ್ಭುತವನ್ನು ನೋಡುವುದಕ್ಕೆ ಅವಕಾಶ ಇದೆ ಕರ್ತನೆ. ನಿನ್ನ ಮಕ್ಕಳು ಪ್ರಾರ್ಥಿಸುವಾಗ ಉನ್ನತ ಸ್ಥಾನಮಾನಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ ಕರ್ತನೆ. ಪ್ರಾರ್ಥನೆ ಮಾಡುವಾಗ ಸೈತಾನ ಅಧಿಕಾರ, ದುಷ್ಟಶಕ್ತಿ ಬಿಡಿ ಶೋಧಿಸತಕ್ಕಂಥ ಆತ್ಮಗಳು ಮುರಿಲಕ್ಕೆ ಅವಕಾಶ ಇದೆ ಕರ್ತನೆ. ಪ್ರಾರ್ಥನೆ ಮಾಡುವಾಗ ದುರಾತ್ಮ, ಸೈತಾನ ಅಧಿಕಾರ, ಮಾಟ ಮಂತ್ರ ಶಕ್ತಿಗಳು ನಿಮ್ಮಿಂದ ಬಿಟ್ಟು ಓಡ್ಲಕ್ಕೆ ಅವಕಾಶ ಇದೆ ಪ್ರಿಯ ಕರ್ತನೆ. ನಿಮಗೆ ಮಹಿಮೆ ಆಗಲಿಯಪ್ಪ, ನಿನ್ನ ಘನತೆ ಆಗಲಿ ದೇವರೇ. ನಿನ್ನ ಮಕ್ಕಳು ಜೀವಿತ ಹೃದಯ ಇದು, ಇವರನ್ನು ಪರಿಶೋಧಿಸಿ ಪರೀಕ್ಷಿಸಿ ಇವರನ್ನು ಸಂಪೂರ್ಣವಾಗಿ ಮನಪೂರ್ವಕವಾಗಿ ಮಾರ್ಪಡಿಸಿ ಎಸಪ್ಪ ನಿನ್ನ ಬಿಡುಗಡೆ ಮಾಡಿ ಒಳ್ಳೆ ಒಂದು ಆರೋಗ್ಯ ಕೊಟ್ಟಿರ್ತಕ್ಕಂಥ ಆರೋಗ್ಯ ನಿನ್ನ ಸೇವೆಯಲ್ಲಿ ಯಾವ ವಿಧವಾಗಿ ಉಪಯೋಗ ಮಾಡಬೇಕು ಆ ವಿಧವಾಗಿ ಉಪಯೋಗ ಮಾಡುವ ಹಾಗೆ ನಿನ್ನ ಕೃಪೆ ತೋರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಥವಾ ಈ ಆನ್ಲೈನಲ್ಲಿ ಕೂಡ ಯಾರಾದರೂ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರೆ ದೇವರೇ, ಅವ್ರಿಗೆ ಕೂಡ ನೀನೊಂದು ಪ್ರಸನ್ನತೆಯಿಂದ ಅವ್ರನ್ನ ತುಂಬಿಸಪ್ಪ ಕರ್ತನೆ. ಅವ್ರು ಕೂಡ ಯಾವ ವಿಷಯವಾಗಿ ಪ್ರಾರ್ಥಿಸ್ತಾರೋ ಅವ್ರ ಪ್ರಾರ್ಥನೆಯನ್ನು ಕೇಳಿ ಅವ್ರಿಗೆ ಸದುತ್ತರನ್ನು ಕೊಡ್ತೀವಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ನಿನ್ನ ವಾಕ್ಯದಲ್ಲಿ ಪ್ರಕಾರ ಎಲೆ ಕಷ್ಟಪಡುವವರೇ, ಸಮಸ್ತ ಭಾರ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತಾ ಅಂತ ಹೇಳಿದಿರಿ. ವಿಶ್ರಾಂತಿ ಪಡೆದುಕೊಳ್ತಕ್ಕಂಥ ಪ್ರತಿಯೊಂದು ಮಕ್ಕಳು ಜೀವಿತ ಅದ್ಭುತ ನೋಡ್ಬೇಕಪ್ಪ ಕರ್ತನೆ. ದೇವ ನಿನ್ನ ಮಹಿಮೆ ಆಗಲಿ ಕರ್ತನೆ. ಲೋಕ ಅನೇಕ ವಿಷಯದಲ್ಲಿ ಅನೇಕ ನಾನಾ ವಿಧವಾಗಿ ಕರ್ತನೆ ನೋಡ್ತೇವಪ್ಪ, ಒಂದೊಂದು ವಿಧವಾಗಿ ಸಮಸ್ಯೆಗಳು ಎದುರ್ಕೊಳ್ತಿದ್ದಾರೆ ಕರ್ತನೆ ಜನರು. ಆದರೆ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಜನರ ಮೇಲೆ ನಿಮ್ಮ ದೃಷ್ಟಿ ಇಟ್ಟು ನಿಮ್ಮ ಧೈರ್ಯ ತುಂಬಿಸ್ತೇವೆ ಎಂದು ನಾವು ಪ್ರಾರ್ಥಿಸ್ತಾ, ಮಾತ್ರವಲ್ಲದೆ ಈ ಕ್ಷಣದಲ್ಲಿ ಆಲಯದಲ್ಲಿ ಇದು ಪ್ರಾರ್ಥಿಸ್ತಕ್ಕಂಥ ಪ್ರತಿಯೊಂದು ಮಕ್ಕಳ ಕುಟುಂಬ ಸಮೃದ್ಧಿ ಕುಟುಂಬದಿಂದ ತುಂಬಿಸಪ್ಪ ಕರ್ತನೆ. ಯಾವ ಮಕ್ಕಳ ಕುಟುಂಬದಲ್ಲಿ ಆ ಶೋಧನೆ ರೋಧನೆ ಇಲ್ಲಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಕೆಲವರು ಗೌರ್ಮೆಂಟ್ ಎಂಪ್ಲಾಯಿ ಆಗಿ ಗೌರ್ಮೆಂಟ್ ಉದ್ಯೋಗಕ್ಕಾಗಿದ್ದೇವ್ರೆ ತೌಕ ಪಡ್ತಿದ್ದಾರೆ ಕರ್ತನೆ. ಸೇಯ ಆ ಮಕ್ಕಳಿನ ಪ್ರಾರ್ಥಿಸ್ತಾ ಕರ್ತನೆ, ಒಳ್ಳೆ ಒಂದು ಹೋದದಲ್ಲಿ ಕಾಣುವಾಗ ಸಹಕರಿಸಪ್ಪ ಕರ್ತನೆ. ಒಳ್ಳೆ ಸ್ಥಾನಮಾನದಲ್ಲಿ ಮಕ್ಕಳು ಇರುವಾಗೇನೆ ಕೃಪೆ ತೋರಿಸಪ್ಪ ಕರ್ತನೆ. ಎಷ್ಟು ಜನರು ದೇವರೇ ಈ ಆಲಯದಿಂದ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗ್ಬೇಕು ಕರ್ತನೆ, ಅಥವಾ ಪ್ರೈವೇಟ್ ಎಂಪ್ಲಾಯೀಸ್ ಆಗಬೇಕು, ದೊಡ್ಡ ಸ್ಥಾನಮಾನಕ್ಕೆ ಏರ್ಬೇಕಪ್ಪ ಕರ್ತನೆ. ಅಷ್ಟು ಮಕ್ಕಳಿನ ತರ್ತಿ ಎಂಬುದನ್ನು ನಾವು ನಂಬಿಕೆ ವಿಶ್ವಾಸ ಇಟ್ಟು ಪ್ರಾರ್ಥಿಸ್ತೇವೆ ಕರ್ತನೆ. ಅದ್ಭುತ ನೋಡುವ ಹಾಗೆ ನೀವು ಕೃಪೆ ತೋರಿಸಪ್ಪ ಕರ್ತನೆ. ಏಸಪ್ಪ ನಿನ್ನ ಮಹಿಮೆ ಆಗಲಿ. ಈ ದಿನ ಯಾರ್ಯಾರು ನಿನ್ನ ಸನ್ನಿಧಿಯಲ್ಲಿ ಬಂದು ಕಷ್ಟ ಭಾರವನ್ನು ಹಂಚಿಕೊಂಡಿದ್ದರು ಅವ್ರ ಕಷ್ಟ ಭಾರ ಪರಿಹಾರ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ದಿನ ನಿನ್ನ ಸನ್ನಿಧಿಯಲ್ಲಿ ಆಲಯದಲ್ಲಿ ಯಾರ್ಯಾರು ರೋಗ ವ್ಯಾಧಿಗಳಿಗೆ ಬಂದು ಪ್ರಾರ್ಥನೆ ಮಾಡಿದರು, ನಿಮ್ಮ ಗಾಯಗಳ ಹಾಸ್ತಾರ ಮೇಲೆ ಚಾಚಿದವ್ರಿಗೆ ಮುಟ್ಟಿದಿ ಗುಣಪಡಿಸಿ ಸ್ವಸ್ಥತೆ ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತು ಕರ್ತನೆ. ಕರ್ತನೆ ಇವತ್ತಿನ ವಾಕ್ಯದ ಕಡೆ ಹೋಗ್ತೇವಪ್ಪ. ಇವತ್ತಿನ ವಾಕ್ಯದಲ್ಲಿ ಬಲ ಶಕ್ತಿ ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಾಗಿದ್ದ ಕರ್ತನೆ. ನಿಮ್ಮೊಂದು ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆಯಿಂದ ಜ್ಞಾನದಿಂದ ತುಂಬಿಸಪ್ಪ ಕರ್ತನೆ. ಎಸಪ್ಪ ವಾಕ್ಯಗಳು ನಿನ್ನ ಮೊದಲು ಮಾತಾಡಿ ನನ್ನ ಬಾಯಿ ದುಡ್ಡು ನಾಲ್ಕು ನಮ್ಮೆಲ್ಲರಿಗೆ ಮಾತಾಡಪ್ಪ ಕರ್ತನೆ. ನಿನ್ನ ಮಾತಾಡೋದ್ರಲ್ಲಿ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ, ನೀನು ಬರುವರ ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶ ಕರ್ತನೆ. ನಿನ್ನ ಒಂದು ವಾಕ್ಯದೊಟ್ಟಿಗೆ ಮಾತಾಡಪ್ಪ ಕರ್ತನೆ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶಿರಿನಸ್ತಗೊಪ್ಪಿಸಿಕೊಟ್ಟು ಕರ್ತನೆ.
ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡಿ ನಮ್ಮನ್ನು ರಕ್ಷಿಸಿ ನಡೆಸ್ತಾ ಬರ್ತಾರೆ ಎಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಸಂತೋಷ ಕೈ ತೋರಿಸೋ ಒಂದ್ಸತಿ ಸಂತೋಷ ಹೇಳೋರು. ಆಮೇನ್. ದೇವರು ಹೇಳುವಾಗ ನಿಮ್ಮನ್ನು ಆಶೀರ್ವದಿಸಲಿ. ಯಾಕಂದರೆ ಕರ್ತನ ಸನ್ನಿಧಿಯಲ್ಲಿ ಸಂತೋಷವಾಗಿರ್ತಕ್ಕಂಥದ್ದು ಉತ್ತಮ ಮತ್ತು ಅದು ಬಹಳಷ್ಟು ಒಂದು ಅದ್ಭುತವಾಗಿದೆ. ಯಾಕಂದರೆ ಸಂತೋಷವಿಲ್ಲಂದ್ರೆ ನಾವು ಎಷ್ಟು ಏನು ಮಾಡಿದ್ರು ಕೂಡ ಅದರಲ್ಲಿ ಸಮೃದ್ಧಿನೇ ಕಾಣಿಸಲ್ಲ ಪ್ರೇರೆ. ಯಾಕಂದರೆ ಯಾರು ಸಮಯವನ್ನು ಪರಿಪಾಲನೆ ಮಾಡ್ತಾರೋ ಅನೇಕ ಒಂದು ಅದ್ಭುತಗಳನ್ನು ನೋಡ್ತಕ್ಕಂಥರಾಗಿರ್ತಾರೆ ಪ್ರೇರೆ. ಹಲ್ಲೆಲೂಯಾ. ಈ ಲೋಕದ ಮಾತಿನ ನಾವು ಬಿದ್ದು ಹೋಗೋದಾಗೆ ಕರ್ತನನ್ನು ನಾವು ಆಶ್ರಯಿಸ್ತಾ ಕರ್ತನ ಕಾರ್ಯಗಳಲ್ಲಿ ನಾವೆಲ್ಲರೂ ಕಲ್ತೋಟಾಗಿ ಸೇರಿ ನೆಲೆಗೊಂಡಿರಲಿ. ಇವತ್ತಿನ ಆ ಸಂದೇಶ ಕಡೆ ನಾವು ಸ್ಪಷ್ಟವಾಗಿ ನಾವು ಹೋಗೋಣ. ಯೌಬನ ಬರೆದ ಗ್ರಂಥ 42ನೇ ಅಧ್ಯಾಯ 10ನೇ ವಚನ ಒಂದು ಹೋದ್ರೆ ಸಾಕು. ಯೌಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು ಎಂಬುದಾಗಿ. ಯಾರಿಗೋಸ್ಕರ ಯೆಹೋವನು ಪ್ರಾರ್ಥನೆ ಮಾಡ್ಯಾನ? ಯಾರಿಗೋಸ್ಕರ? ಸ್ನೇಹಿತರಿಗೋಸ್ಕರ ಯೆಹೋವನು ಪ್ರಾರ್ಥನೆ ಮಾಡಿನ. ಸ್ನೇಹಿತರಿಗೋಸ್ಕರ ಯೆಹೋವನು ಪ್ರಾರ್ಥನೆ ಮಾಡಿದಾಗ ಆಲ್ರೆಡಿ ಅವ ಸ್ಥಿತಿಯಲ್ಲ. ಅವಾಗ ಅವನ ಸ್ಥಿತಿ ಪರಿಸ್ಥಿತಿನೇ ಸರಿಯಾದದಿಲ್ಲ. ರೋಗದಲ್ಲನ ಕೈಲಿಯಲ್ಲಿ ಬಿದ್ದೋಗ್ಯಾನ, ಭಯಂಕರವಾಗಿರ್ತಕ್ಕಂಥ ವ್ಯಾಧಿ ಒಳಗದ. ಆದರೆ ಲೋಕದಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ ಕುಟುಂಬ ತನ್ನ ಕೈಯಲ್ಲಿಲ್ಲ. ಮಕ್ಕಳೆಲ್ಲರೂ ಲೋಕದಲ್ಲಿ ಏನಾಗ್ಯಾರ, ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗ್ಯಾರ. ಅನೇಕ ಒಂದು ಅಪಾಯಗಳು ಯೆಹೋವನ ಕುಟುಂಬ ಮೇಲೆ ಬಂದವ. ಅವನ ಆಸ್ತಿ ಅಂತಸ್ತ ಸೊತ್ತು ಎಲ್ಲ ಹೊಡ್ಕೊಂಡು ಹೋಗ್ಯದ ಪ್ರೇರೆ. ಏನು ಇಲ್ದಿಲ್ಲ ಯೆಹೋವನ ಬಳಿ. ಏನು ಯೆಹೋವನಲ್ಲಿ ಇಲ್ಲ. ಯೆಹೋವನಲ್ಲಿ ಇಲ್ಲದಂತ ಸ್ಥಿತಿಯಲ್ಲಿ ಯೆಹೋವನು ದೇವರಿಗೆ ಬಿಟ್ಟಿಲ್ಲ. ಯೆಹೋವನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮರ್ತೋಗಿಲ್ಲ. ತನ್ನ ವಿಷಯ ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮರ್ತೋಗಿಲ್ಲ. ಇನ್ನೊಬ್ಬರ ವಿಷಯ ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕೂಡ ಯೆಹೋವನು ಮರ್ತೋಗಿಲ್ಲ ಪ್ರೇರೆ. ಇವತ್ತು ಕಷ್ಟಗಳು ಬಂದಾಗ, ಶ್ರಮೆಗಳು ಬಂದಾಗ, ಶೋಧನೆಗಳು ಬಂದಾಗ ಅದೇ ಒಂದು ಪ್ರಾರ್ಥನೆ ನಿಮ್ಮ ಒಳಗಿದ್ದರ ಎಷ್ಟು ಉತ್ತಮ. ಅದೇ ಒಂದು ಪ್ರಾರ್ಥನೆ ಆಯುಧವು, ಅದೇ ಒಂದು ಪ್ರಾರ್ಥನೆ ಶಕ್ತಿ ನಿನ್ನ ಒಳಗಿದ್ದರ ಎಷ್ಟು ಉತ್ತಮ, ಎಷ್ಟು ಒಂದು ಅದ್ಭುತ. ಇವತ್ತು ಯಾಕೆ ನಿಮ್ಮ ಕುಟುಂಬದಲ್ಲಿ ಒಂದು ಸಮಸ್ಯೆಗಳು ಎದುರ್ಕೊಳ್ಳತ್ತೀರಿ? ಇವತ್ತು ಯಾಕೆ ನೀವು ಅನೇಕ ಒಂದು ಹರಟೆಗಳಿಗೆ ನೀವು ಒಳಗಲ್ಲತ್ತೀರಿ? ಯಾಕೆ ಇವತ್ತು ನೀವು ಅನೇಕ ಒಂದು ಸಮಸ್ಯೆಗಳು ಎದುರ್ಕೊಂಡು ನಾಶವಾಗಲತ್ತೀರಿ? ಗೊತ್ತದನ್ನ ಮೊದಲನೇ ಆಯುಧವು ನಿಂಬಲಿಲ್ಲ. ಯಾವುದಂದ್ರೆ ಪ್ರಾರ್ಥನೆ ಆಯುಧ. ನಾವೇ ಕಷ್ಟದಾಗಿದ್ದೇವೆ, ಇನ್ನೊಬ್ಬರಿಗೆ ಯಾರು ನಾವು ಪ್ರಾರ್ಥನೆ ಮಾಡರಿ? ನಮ್ಮ ಕಷ್ಟನೇ ಪರಿಹಾರ ಮಾಡತಿಲ್ಲ ದೇವರು. ಮತ್ತು ಇನ್ನೊಬ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದಾಗ ಹೇಗೆ ಅವ್ರ ಕಷ್ಟಗಳು ದೇವರು ಪರಿಹಾರ ಮಾಡ್ತಾನಂತಾರೆ? ಇಲ್ಲ ಪ್ರೇರೆ. ಬೈಬಲ್ ಹೇಳ್ತದೆ ಸ್ಪಷ್ಟವಾಗಿ, ನೀನು ಕಷ್ಟ ಆಗಿದ್ದಾಗಲ್ಲ, ನಿನ್ನ ಸ್ಥಿತಿಯಲ್ಲಿ ನೀನು ಇದ್ದಾಗ ಕೂಡ, ಏನು ಇಲ್ಲದಂಥ ಪರಿಸ್ಥಿತಿಯಲ್ಲಿದ್ದಾಗ ಕೂಡ ನೀನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮರ್ತೋಗ್ಬಾರ್ದು. ನೀ ಪ್ರಾರ್ಥನೆ ಮಾಡುವಾಗ ಇನ್ನೊಬ್ಬರ ವಿಷಯ ಕೂಡ ನೀನು ಪ್ರಾರ್ಥನೆ ಮಾಡಬೇಕು. ನಿನ್ನ ಸ್ನೇಹಿತರರ, ನಿನ್ನ ಬಂಧು ಬಳಗೋದರ, ನಿನ್ನಪ್ಪರೇ ಇನ್ನೊಬ್ಬರು ಕಷ್ಟದಲ್ಲರ, ನಿನಕಿನ ಹೀನವಾಗಿ ಸಮಸ್ಯೆಗಳನ್ನು ಎದುರ್ಕೊಳ್ತಕ್ಕಂಥರಾಗರ. ನಿನಗೆ ಒಂದೇ ರೋಗದಾದ್ರೆ ಇನ್ನೊಬ್ಬರಿಗೆ 18 ರೋಗಗಳವ. ಅನೇಕ ಜನರು ಅನೇಕ ಒಂದು ಸಮಸ್ಯೆಗಳು ಎದುರ್ಕೊಳ್ತಾರ. ನಿನ್ನವರೇ ಅವ್ರ ವಿಷಯವಾಗಿ ನೀನು ಪ್ರಾರ್ಥನೆ ಮಾಡಲೇಬೇಕು. ಒಂದು ವೇಳೆ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ನಿನ್ನ ದುಸ್ಥಿತಿ ನಿನ್ನಿಂದ ಹೋಗ್ಲಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಇವತ್ತು ಎಷ್ಟು ಜನರ ಒಳಗ ದುಸ್ಥಿತಿಗಳವ. ಇವತ್ತು ಎಷ್ಟು ಜನ ಪರಿಸ್ಥಿತಿಗಳು ಹೀನವಾಗಿಲ್ಲ. ನಮ್ಮ ಕುಟುಂಬ ಹಿಡ್ಕೊಂಡು ಪ್ರತಿ ಕುಟುಂಬಕ್ಕೆ ನಾನು ನೋಡ್ತೇವೆ ಸ್ಪಷ್ಟವಾಗಿ. ಯಾವ ಥರ ಒಂದು ಕುಟುಂಬದಲ್ಲಿ ಒಂದು ಸಮಸ್ಯೆ ಅದೇ ಅದ. ಒಂದು ಸಮಸ್ಯೆ ಕಡೆ ಮುಚ್ಚಲತ್ತದ, ಇನ್ನೊಂದು ಸಮಸ್ಯೆ ಕಡೆ ತೆರಲತ್ತದ ಪ್ರೇರಿ. ಒಂದು ಭಾರ ಇವತ್ತು ಕುಟುಂಬದ ನಡೆದ ಹೊರಗ ಮತ್ತೊಂದು ಭಾರ ಬರ್ತಕ್ಕಂಥಾಗಿದೆ ಪ್ರೇರೆ. ಯಾಕೆ ಗೊತ್ತದನ್ನ? ಕಡಿಮೆ ಆಗಿರ್ತಕ್ಕಂಥದ್ದು ಒಂದೇ ಪ್ರಾರ್ಥನೆ. ನಮ್ಮ ಶರೀರಕ್ಕೆ ಆಹಾರ ಕಡಿಮೆ ಆದಾಗ, ನಮ್ಮ ಶರೀರದಲ್ಲಿ ನೀರಿನಂಶ ಕಡಿಮೆ ಆದಾಗ, ನಮ್ಮ ಶರೀರದಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದಾಗ ಹೇಗೆ ನಾವು ಆಹಾರ ಪದಾರ್ಥ ಸೇವನೆ ಮಾಡೋದಕ್ಕಾಗಿ ನಾವು ಏನು ಮಾಡ್ತೇವೆ, ಪ್ರಯಾಸ ಪಡ್ತೇವೋ, ಹೇಗೆ ನೀರಿನ ಅಂಶಗಳು ಕಮ್ಮಾದಾಗ, ನೀರಿಡಿಕೆ ಆದಾಗ ಹೇಗೆ ನೀರು ಸೇವನೆ ಮಾಡೋದಕ್ಕಾಗಿ ನಾವು ಪ್ರಯಾಸ ಪಡ್ತೇವೋ, ಹಾಗೆ ಪ್ರಾರ್ಥನೆ ಕೂಡ ನಿನ್ನ ಒಳಗೆ ಕಡಿಮೆ ಆದಾಗ ನೀವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಪ್ರಾರ್ಥನೆಗೊಂದು ಸಮಯ, ಪ್ರಾರ್ಥನೆಗೊಂದು ಗಳಿಗೆ, ಪ್ರಾರ್ಥನೆಗೊಂದು ನಿಮಿಷ ಎಂಬುದಾಗ ಕೂಡ ನೀನು ಕೊಡುವುದಾದರೆ ಯಾವ ಸಮಸ್ಯೆ ಶೋಧನೆ ಎದುರ್ಕೊಳ್ಳೋಕೆ ಅವಕಾಶ ಅನಿಸಿಲ್ಲ. ಬಂದರೂ ಕೂಡ ನಿಂದಿರಲ್ಲ. ಯೌಬನ ಜೀವಿತದಲ್ಲಿ ಬಂದವ, ಯೌಬನು ದಡವಾಗಿ ನಿಂತಾನ ದೇವ್ರ ಸನ್ನಿಧಿಯಲ್ಲಿ. ಯೌಬನ ಜೀವಿತದಲ್ಲಿ ಬಂದಾಗ ಯೌಬನು ಆ ಕಡೆ ಈ ಕಡೆ ನೋಡಿಲ್ಲ, ದಡವಾಗಿ ನಿಂತಾನ. ಮಾತ್ರವಲ್ಲದೆ ಒಂದು ನಿಬಂಧನೆ ಕೂಡ ಯೌಬನು ಮಾಡ್ಕೊಂಡನು ಪ್ರಿಯರೇ. ಯೌಬನ ಗ್ರಂಥ 31ನೇ ಅಧ್ಯಾಯ 1ನೇ ವಚನ ಓದ್ರಿ.
ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು ಎಂಬುದಾಗಿ. ಯೋಬನು ಕಷ್ಟದಲ್ಲನ, ಯೋಬನು ಸ್ಥಿತಿಯಲ್ಲನ, ಯೋಬನ ಪರಿಸ್ಥಿತಿ ಎಲ್ಲ ಹೀನವಾಗದ. ಲಾಸ್ಟ್ ಒಂದೊಂದು ಫೈನಲ್ ಸ್ಥಿತಿ ಎಂಬ ಯೋಬನ್ ಸೀಮಿತದ. ಆದರೆ ಮತ್ತು ಕೂಡ ಒಂದು ನಿಬಂಧನೆ ಮಾಡ್ಕೊಳ್ತಾನ. ಏನಂತ? ಕಣ್ಣಿನ ಜೊತೆ ನಿಬಂಧನೆ ಮಾಡ್ಕೊಳ್ತಾನ ಪ್ರೇರೆ. ಸ್ತ್ರೀಗಳಿಗೆ ಅಂದರೆ ಹೆಣ್ಮಕ್ಕಳಿಗೆ ನಾ ಹೇಗೆ ನನ್ನ ಕಣ್ಣಿನ ಕೆಟ್ಟ ದೃಷ್ಟಿಯಿಂದ ನಾನು ನೋಡಲಿ ಎಂಬುದಾಗಿ. ಇವತ್ತು ನನ್ನ ಸೋದರ ವಾಕ್ಯ ಹೇಳಿದ ಹಾಗೆ ನಿನ್ನ ಕಣ್ಣಿನ ಜೊತೆ ನಿಬಂಧನೆ ಮಾಡ್ಕೋಬೇಕು. ನಿನ್ನ ಕಣ್ಣಿನಿಂದ ಯಾವ ಕೆಟ್ಟ ದೃಷ್ಟಿ ಬರ್ಲಕ್ಕೆ ಅವಕಾಶ ಇಲ್ಲ. ನಿನ್ನ ಕಣ್ಣಿನಿಂದ ಇನ್ನೊಬ್ಬರಿಗೆ ಕೆಟ್ಟ ಭಾವನೆಯಿಂದ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಇವತ್ತು ಎಷ್ಟು ಜನರು ಇಂಥ ಒಂದು ಸ್ಥಿತಿಯಲ್ಲಿ ಬಿದ್ದೋಗ್ಲತ್ತಿಲ್ಲ. ಬಹಳಷ್ಟು ಜನ ಕಣ್ಣಿನ ಜೊತೆ ನಿಬಂಧನೆ ಮಾಡಿಕೊಡು. ಉದಯ ಕಾಲದಲ್ಲಿ ತಕ್ಷಣ ಒಂದು ಪ್ರಾರ್ಥನೆ ನಿಮ್ಮ ಮನೆಯಲ್ಲಿ ಮಾಡ್ಕೋಬೇಕು. ಏನು ಪ್ರಾರ್ಥನೆ ಮಾಡ್ಬೇಕಂದ್ರೆ, ದೇವರೇ ಈಗ ಸಾಯಂಕಾಲವರೆಗ ನಾನು ಕಣ್ಣಿನ ಜೊತೆ ನಾನು ನಿಬಂಧನೆ ಮಾಡ್ಕೋತಾಯ. ಕೆಟ್ಟದ ದೃಷ್ಟಿ ನಾನು ನೋಡ್ಲಿಕ್ಕೆ ಅವಕಾಶ ಅನಿಸಿಲ್ಲ ದೇವರೇ. ಕೆಟ್ಟಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳಿಂದ ನನ್ನನ್ನು ಬಿಡಿಸು ದೇವ್ರು ಎಂಬುದಾಗಿ. ಅದು ನನ್ನ ತೆಗೆದು ದೂರ ಮಾಡಿದೇವ್ರು. ಯಾಕಂದರೆ ಒಂದು ವೇಳೆ ಕಣ್ಣಿನ ದೃಷ್ಟಿಯಿಂದ ಕೆಟ್ಟಾಗಿತ್ತು ಅಂದ್ರೆ ನಿನ್ನ ಶರೀರವೆಲ್ಲ ಕೆಟ್ಟು ಹೋಗ್ಲಿಕ್ಕೆ ಅವಕಾಶ ಅದ ಪ್ರೇಯರೇ. ನಿನ್ನ ದೇಹವೆಲ್ಲ ಹೊಲಸಾಗ್ಲಿಕ್ಕೆ ಅವಕಾಶ ಅದ ಪ್ರೇಯರೇ. ನಿನ್ನ ಆತ್ಮ ಕೂಡ ನೀವು ಕಳೆದುಕೊಳ್ಳೋಕೆ ಅವಕಾಶ ಅದ ಪ್ರೇಯರೇ. ದೇವ್ರು ಕೊಟ್ಟಿರ್ತಕ್ಕಂಥ ಪರಿಶುದ್ಧಾತ್ಮ ಶಕ್ತಿ ಕೂಡ ನಿನ್ನ ಒಳಗೆ ನಿಂದಿರ್ಲಿಕ್ಕಾಗಲ್ಲ ಪ್ರೇಯರೇ. ಯೋಬನು ದುಸ್ಥಿತಿ ಅಲ್ಲನ, ಯೋಬನ ಕಷ್ಟದಲ್ಲನ, ಕಷ್ಟದಲ್ಲಿದ್ರು ಕೂಡ ಪ್ರಾರ್ಥನೆ ಮಾಡುತ್ತಾ ಯೋಬನು ಹಿಂಗೆ ಹೇಳ್ತಾನ, ಯುವತಿ ಮೇಲೆ ಹೇಗೆ ನಾನು ಕಣ್ಣಿಟ್ಟೇನೆ ಎಂಬುದಾಗಿ. ಇವತ್ತು ಎಷ್ಟು ಜನರು ಯವನಸ್ಥರು ನೀವು ಹೃದಯ ಮೇಲೆ ಕೈ ಇಟ್ಕೊಂಡು ಹೇಳ್ತೀರಿ, ನಾ ಕೆಟ್ಟದ್ದು ನೋಡ್ತಕ್ಕಂಥದ್ದು ಬಿಟ್ಕೊಟ್ಟಿದೆ ಎಂಬುದಾಗಿ. ಇವತ್ತು ಎಷ್ಟು ಹಿರಿಯರು ನಿಮ್ಮ ಹೃದಯ ಮೇಲೆ ಕೈ ಇಟ್ಕೊಂಡು ಹೇಳ್ತೀರಿ ನೀವು, ನಾ ಕೆಟ್ಟದ್ದು ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ನಾನು ಬಿಟ್ಕೊಟ್ಟಿದೆ ಎಂಬುದಾಗಿ. ಕೆಟ್ಟ ಭಾವನೆ ಇರ್ತಕ್ಕಂಥದ್ದು ಬಿಟ್ಕೊಟ್ಟಿದೆ ಎಂಬುದಾಗಿ. ಇವತ್ತು ಎಷ್ಟು ಜನರು ನಿಮ್ಮ ಒಳಗೊಂದು ಕೋಶನ್ ಹಾಕಬೇಕು. ಪ್ರತಿದಿನ ಒಂದು ಕೋಶನ್ ಹಾಕೊಂಡು ನೀವು ಜೀವಿಸುವಾಗ ದೇವರು ಒಂದು ಸದುತ್ತರ ಕೊಡ್ತಾನೆ, ಒಂದು ಆನ್ಸರ್ ದೇವರು ನಿಮ್ಮ ಒಳಗಿಡ್ತಾನೆ ಸ್ಪಷ್ಟವಾಗಿ. ಒಂದು ಎಕ್ಸಾಂಪಲ್ ಇಲ್ಲ, ಹೇಗೆ ನೀವು ಪ್ರಯಾಸಪಟ್ಟು ಕ್ವಶನ್ಸ್ಗೆ ಆನ್ಸರ್ ಹುಡುಕ್ತಾ ಇರ್ತೀರೋ ಹಾಗೆ ಒಂದು ಪ್ರತಿದಿನ ಒಂದು ಕ್ವಶನ್ಸ್ ನಿಮ್ಮ ಒಳಗೆ ಇಟ್ಕೊಂಡಾಗ ಪ್ರತಿದಿನ ಒಂದು ಆನ್ಸರ್ ಕೊಟ್ಟು ದೇವರು ನಿಮ್ಗೆ ಅದ್ಭುತವಾಗಿ ನಡೆಸ್ತಾನೆ. ಅದರಲ್ಲಿ ಯಾವ ಸಂದೇಹ ಇಲ್ಲ. ಅದು ನಿಮ್ಮ ಜೀವಿತ ಜೊತೆ ಕಮಿಟ್ಮೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಈ ಶರೀರ ಲೋಕದ ನಾಶವಾಗೋಯ್ತದ, ಆತ್ಮ ಮಾತ್ರ ದೇವ್ರದದ, ಇದು ಪರಲೋಕಕ್ಕೆ ಹೋಗ್ತದ. ಆದರೆ ಈ ಶರೀರ ನಾಶ ಆಯ್ತು ಅಂತ ಹೇಳಿ ಬಿಟ್ಕೊಡ್ಲಿಕ್ಕೆ ಚಾನ್ಸಸ್ ಇಲ್ಲ. ದೇವರು ಈ ಭೂಮಿ ಮೇಲೆ ಮತ್ತೆ ತಿರುಗಿ ಎರಡನೇ ಸರ್ತಿ ಬರುವಾಗ ನಮ್ಗೆ ಶರೀರದೊಳಗೆ ನಮ್ಮ ನೆಬಸ್ತಾನೆ ಪ್ರೇಯರೇ. ತಿರುಗಿ ಮಣ್ಣಿನ ಕಲ್ತೋಗಿರ್ತಕ್ಕಂಥ ಶರೀರ ಜೊತೆ ನಮ್ಮನ್ನು ಮೇಲಕ್ಕೆ ಎತ್ತಾನ ಮತ್ತಾಗೋತಿದ್ದೀನಿ ನಾ. ತಿರುಗಿ ಮೇಲಕ್ಕೆ ಎತ್ತುವಾಗ ಈ ಹೊಲಸಾಗಿರ್ತಕ್ಕಂಥ ಶರೀರ ದೇವ್ರಿಗೆ ಕಾಣಿಸ್ಲಿಕ್ಕೆ ಅವಕಾಶ ಚಾನ್ಸ್ ಇಲ್ಲ. ನಿಮ್ಮ ಶರೀರ, ನಿಮ್ಮ ಆತ್ಮ, ನಿಮ್ಮ ಪ್ರಾಣ ಇವೆಲ್ಲ ಸಂಪೂರ್ಣವಾಗಿ ಸ್ವಚ್ಛವಾಗಿ ಇಟ್ಟುಕೊಂಡು ನೀವು ಕಾಪಾಡಿಕೊಳ್ಳಿದ್ರೆ ಎಷ್ಟೋ ಒಂದು ಉತ್ತಮ, ಎಷ್ಟೋ ಒಂದು ಅದ್ಭುತ ಅದ ಪ್ರೇಯರೇ. ನಿಮ್ಮ ಜೀವನದಲ್ಲಿ ನಾವು ಎಷ್ಟು ಸಂಪಾದನೆ ಮಾಡಿದ್ರೆ, ಎಷ್ಟು ಗಳಿಸಿಟ್ಟು, ಎಷ್ಟು ಕೂಡಿಸಿದ್ರು ಕೂಡ ಅದು ಒಂದಿನ ನಾವು ಬಿಟ್ಕೊಟ್ಟು ಹೋಗ್ತೀವಿ ಹೊರತು ಅದು ನಮ್ಮೊಟ್ಟಿಗೆ ಏನು ಬರ್ಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತದ, ಮನುಷ್ಯನು ಬದುಕುವುದಕ್ಕಾಗಿ, ಮನುಷ್ಯನು ಇರುವುದಕ್ಕಾಗಿ ಒಂದು ಮನೆ ನಮಗೆ ಕಂಪಲ್ಸರಿ ಬೇಕೇ ಬೇಕು. ಮನುಷ್ಯನು ಜೀವನ ಮಾಡುವುದಕ್ಕಾಗಿ ಅಷ್ಟು ಸಂಪಾದನೆ ಬೇಕೇ ಬೇಕು. ಮನುಷ್ಯನು ಒಂದು ಉನ್ನತ ಸ್ಥಾನ ಮಾಡೋದಕ್ಕಾಗಿ ಒಂದು ಉದ್ಯೋಗ ಕಂಪಲ್ಸರಿ ಮನುಷ್ಯನಿಗೆ ಬೇಕೇ ಬೇಕು. ಕೈ ಕೆಲಸ ಬೇಕೇ ಬೇಕು. ಇವೆಲ್ಲ ಇದ್ದಾಗೆ ಮನುಷ್ಯನ ಉನ್ನತ ಸ್ಥಾನಕ್ಕೆ ಹೋಗ್ತಾನ. ಆದರೆ ಇವೆಲ್ಲ ಇದ್ದರೂ ಕೂಡ ದೇವರಿಲ್ಲ ಅಂದ್ರೆ ಸ್ಥಾನಮಾನಕ್ಕೆ ನೀವು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಪ್ರಿಯರೇ. ನಿನ್ನ ಕೈ ಕೆಲಸ, ವ್ಯಾಪಾರ, ಬಿಸ್ನೆಸ್ ಹೇಗೆ ಮಾಡಿತು ಅದೇ ಥರ ದೇವರಿನ ಒಳಗಿಟ್ಟುಕೊಂಡು ಸ್ವಚ್ಛವಾಗಿದ್ದು ಪ್ರತಿದಿನ ಒಂದು ನಿಬಂಧನೆ ಮಾಡ್ಕೋತಾ ಅದರ ಅನುಸಾರವಾಗಿ ನೀನು ಸ್ವಚ್ಛೆಯಿಂದ ನಡೆಯುವುದಾದರೆ ದೇವರು ನಿನ್ನ ಅದ್ಭುತ ಮಾಡ್ತಾನೆ. ಮತ್ತು ನಡೆಯುವಾಗ ನಿನ್ನ ನೆರೆಯವರಲ್ಲ, ನಿನಗೆ ವೈರಿಗಳಾಗಿರ್ತಕ್ಕಂಥ ಜನರಲ್ಲ, ಅಥವಾ ನೀವು ವಿರೋಧ ಮಾಡ್ತಕ್ಕಂಥ ಜನರಲ್ಲ, ಅವ್ರಿಗೆ ಕೂಡ ನೀವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಅವ್ರ ವಿಷಯ ಕೂಡ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಸ್ಥಿತಿಯಿಂದ ನಿನ್ನನ್ನು ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ಯಾವ ಸಮಸ್ಯೆಗಳು, ಶೋಧನೆಗಳು ಎದುರ್ಕೊಳ್ತಾ ಇದ್ದೋ ಆ ಸಮಸ್ಯೆ, ಶೋಧನೆಗಳಿಂದ ನಿನಗೆ ದೇವರು ಬಿಡುಗಡೆ ಮಾಡ್ತಾನೆ ಪ್ರೇಯರೇ. ಆಲ್ರೆಡಿ ಯೋಬನ ಫ್ರೆಂಡ್ಸ್ ಆರ್ ಆಲ್ರೆಡಿ ಯೋಬನಿಗೆ ಅನೇಕ ವಿಷಯ ಹಿಂದೆ ಮಾತುಗಳು, ಎಷ್ಟು ನೀ ಹಿಂಗೆ ಮಾಡ್ತಿ, ಏನೇನು ಕಾರ್ಯಗಳು ಮಾಡ್ತಿ, ಹಿಂಗೇನಾ ಇದೇನಾ, ಯೋಬನಿಗೆ ಬಹಳಷ್ಟು ದೋಷಿಸ್ಯಾರ. ವಿರುದ್ಧವಾಗಿ ಕೂಡ ಅವ್ರು ಮಾತಾಡೋರು ಪ್ರೇಯರೇ. ವಿರುದ್ಧವಾಗಿ ಮಾತಾಡಿದ್ರು ಕೂಡ ಯೋಬನು ಕಷ್ಟದಲ್ಲಿದ್ದಾಗ ಈ ಮೂವರು ಸ್ನೇಹಿತರೇ ಬಂದು ಯೋಬನ ಜೊತೆ ಸಂಭಾಷಣೆ ಮಾಡೋರು ಪ್ರೇಯರೇ. ಯೋಬನ ಹೆಂಡತಿ ಕೂಡ ಬಿಟ್ಕೊಟ್ಟು ಬಾಜಿಗೆ ಹೋದಳು. ಏನು ದೇವ್ರು ಅಂತ ಹೇಳ್ತಿ, ದೇವರನ್ನು ದ್ವೇಷಿಸಿ ಸಾಯಿ ಅಂತೇಳಿ ಯೋಬನ ಹೆಂಡತಿ ಕೂಡ ಬಿಟ್ಟು ಪಕ್ಕಕ್ಕೆ ಹೋದಳು ಪ್ರೇಯರೇ. ಆದರೆ ಯೋಬನ್ ಮಾತ್ರ ದೇವರಿಗೆ ಬಿಟ್ಟು ಹೋಗಿಲ್ಲ ಪ್ರೇಯರೇ. ಯೋಬನ ಸ್ನೇಹಿತರು ಅವನಿಗೆ ಕಷ್ಟದಲ್ಲಿ ಕೂಡ ಬಂದು ಅವನಿಗೆ ಸಂತೈಸ್ತಕ್ಕಂಥವರಾಗಿದ್ದರು ಪ್ರೇಯರೇ. ಬಹುಶಃ ದೋಷಿಸ್ಯಾರ, ಬಹುಶಃ ಕೆಲವೊಂದು ವಿಷಯವಾಗಿ ಯೋಬನಿಗೆ ಮಾತುಗಳಾಡ್ಯಾರ. ಸ್ನೇಹಿತರು ಮಾತಾಡಿದ್ರು ಕೂಡ ಯೋಬನ ಒಂದು ಪ್ರೀತಿ, ಇಷ್ಟು ದೊಡ್ಡ ಪ್ರೀತಿ, ಸ್ನೇಹಿತರ ಮೇಲೆ ಇರ್ತಕ್ಕಂಥ ಪ್ರೀತಿ ಆತನು ಮರ್ತೋಗಿಲ್ಲ ಪ್ರೇಯರೇ.
ಸ್ನೇಹಿತರು ಕೆಲವು ವಿಷಯವಾಗಿ ಕೆಟ್ಟ ಕೆಟ್ಟ ಭಾವನೆಗಳಿಂದ ಕೆಟ್ಟ ಕೆಟ್ಟ ಮಾತುಗಳಂದ ಕೂಡ ಯೋಬನವರಿಗೆ ಒಂದು ಹೇಳ್ತಾನ, ಇಲ್ಲ ಸ್ನೇಹಿತರೆ, ನಮಗೆ ದೇವರು ಒಂದಿನ ಅದ್ಭುತ ಮಾಡ್ತಾನೆ, ನಾವು ಹೀಗೆ ಬೆಳಿಬೇಕು, ನಾವು ಹೀಗೆ ಇರಬೇಕೆಂಬುದಾಗಿ ತನ್ನ ಸ್ನೇಹಿತರಿಗೆ ಆತನು ಗುಣಪಾಠಗಳನ್ನು ಕಲಿಸ್ಲತ್ತಾನ ಪ್ರೇಯರೇ. ಯೋಬನ ಸ್ನೇಹಿತರ ಮೇಲೆ ದೇವ್ರು ಸಿಟ್ಟುಕೊಂಡನು. ದೇವ್ರು ಸಿಟ್ಟುಕೊಂಡ್ರು ಕೂಡ ಯೋಬನಿಗೆ ಹೇಳ್ತಾನ, ಯೋಬನೇ ನೀನು ಪ್ರಾರ್ಥನೆ ಮಾಡುವಾಗ ಅವ್ರಿಗೆ ನಾನು ಬಲಪಡಿಸ್ತಾ. ಯಾಕಂದ್ರೆ ನೀನು ಆತ್ಮಿಕವಾಗಿ ಸಹವಾಸನಿಂದದ, ಆತ್ಮಿಕವಾಗಿ ನನಗೆ ನಿನಗೆ ಕನೆಕ್ಷನ್ ಅದ. ನಿನ್ನ ಸ್ನೇಹಿತರು ಆತ್ಮಿಕವಾಗಿ ಬೆಳಿಬೇಕಂದಾಗ ಎಷ್ಟೋ ಅವ್ರು ನಿನಗೆ ದೋಷಿಸ ಕೂಡ ಅವ್ರಿಗೆ ನೀವು ಒಳ್ಳೆ ಒಳ್ಳೆ ಒಂದು ಬೋಧನೆ ಮಾಡೋರ ಮನಸ್ಸನ್ನು ಗೆದಿತಕ್ಕಂಥ ಅವ್ರ ಮನಸ್ಸನ್ನು ಮಾರ್ಪಡಿಸ್ತಕ್ಕಂತಾಗಿದ್ದಿ ಯೋಬನೇ. ಆದರೆ ನಾ ಹೇಳ್ತೇನೆ ನಿನಗೆ ಒಂದು, ನಿನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ದೇವರು ಯೋಬನಿಗೆ ಹೆಸರಿಸಲತನ ಪ್ರೇಯರ್. ಯೋಬನು ಪ್ರಾರ್ಥನೆ ಮಾಡತನ ಪ್ರೇಯರ್ ಸ್ಪಷ್ಟವಾಗಿ. ಇವತ್ತು ದೇವರ ವಾಕ್ಯದ ಅನುಸಾರವಾಗಿ ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿ ಮಾಡಿದಾಗ ನೀವು ಒಂದು ವೇಳೆ ಅಂಥ ಒಂದು ಪ್ರೀತಿಯಲ್ಲಿ ನೆಲೆಗೊಂಡಿದ್ದರೆ ಎಷ್ಟು ಉತ್ತಮದ ಪ್ರೇಯರೇ ನಿನ್ನ ಜೀವಿತಕ್ಕೆ. ಬಹುಶಃ ರೋಗ ಯಾರಿಗೆಲ್ಲ ಹೇಳ್ರಿ, ಕಷ್ಟ ಯಾರಿಗೆಲ್ಲ ಹೇಳ್ರಿ, ಸಮಸ್ಯೆ ಯಾರಿಗೆಲ್ಲ ಹೇಳ್ರಿ, ಶೋಧನೆ ಯಾರಿಗೆಲ್ಲ, ಎಲ್ಲರಿಗವ ಕಷ್ಟ, ಸಮಸ್ಯೆ, ಶೋಧನೆ, ರೋಧನೆ ಪ್ರತಿಯೊಬ್ಬರಿಗವ. ಆದರೆ ಇವೆಲ್ಲಕ್ಕೆ ನಾವು ಹಿಡ್ಕೊಂಡು ಹೋಗುವಾಗ ಎಷ್ಟೋ ಉತ್ತಮದ ಪ್ರೇಯರೇ. ಈಗ ಒಂದು ಮಾತು ಹೇಳ್ತೇನೆ ನಿಮಗೆ. ನಾನು ನೆಂಟರಸ್ರ ಮನೆಗೆ ಹೋದಾಗ ಕೆಲವೊಂದು ಬ್ಯಾಗ್ ಹಿಡ್ಕೊಂಡು ಹೋಗ್ತೇವಲ್ಲ ನಾವು. ಕೆಲವೊಂದು ಬ್ಯಾಗಿನಾಗ ಸ್ವಲ್ಪ ಅಜ್ಜಿ ಹೆಚ್ಚಿಗಿರ್ತದೆ, ಕೆಲವೊಬ್ರು ಬ್ಯಾಗಿನಾಗ ಸ್ವಲ್ಪ ಅಜ್ಜಿ ಕಡಿಮೆ ಆಗಿರ್ತದೆ, 100% ಕಡಿಮೆ ಆಗಿರ್ತದೆ. ಸ್ವಲ್ಪ ಹೆಚ್ಚಿಗೆ ಯಾರು ಕುಟುಂಬದಲ್ಲಿ ಸೇವನೆ ಆದದ್ದು ಮಾಡ್ತಾರೆ ಅಂತೇಳಿ ಬಾಳೆಹಣ್ಣಾಗಲಿ, ಸೇಫ್ ಹಣ್ಣಾಗಲಿ ಅಥವಾ ಇನ್ನೂ ಏನಾರ ಹಣ್ಣು ಹಂಪಲುಗಳು ಆ ಕುಟುಂಬಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಕೆಲವೊಬ್ಬರು ಹಣ್ಣು ಹಂಪಲು ತೆಗೆದುಕೊಂಡು ಹೋಗೋದು ಕೂಡ ಬ್ಯಾಗಿನಾಗ 1-2 ದಿನ ಇದ್ದರ ಬರ ಎಂಬುದಾಗಿ ಬಟ್ಟೆಗಳು ತೆಗೆದುಕೋತಾರೆ. ಅಂದರೆ ನಾ ಹೇಳ್ತಕ್ಕಂಥ ಅರ್ಥವಾಗಿರ್ತಕ್ಕಂಥ ಮಾತೇನೆಂದರೆ, ನಾವು ಬ್ಯಾಗ್ಗಳು ಒಯ್ತೇವೆ ಹೊರತು ಅದರಲ್ಲಿ ವಜ್ಜಿ ಕೆಲವು ಸರ್ತಿ ಹೆಚ್ಚಿರ್ತದೆ, ಕೆಲವೊಂದು ಸರ್ತಿ ಕಡಿಮೆ ಆಗಿರ್ತದೆ, ಕೆಲವೊಂದು ಸರ್ತಿ ಅದು ಕೆಲಸಕ್ಕೆ ಬರ್ತಕ್ಕಂಥದ್ದಾಗಿರ್ತದೆ, ಕೆಲವೊಂದು ಸರ್ತಿ ನಿಮ್ಮ ಶರೀರ ಕೆಲಸಕ್ಕೆ ಬರ್ತಕ್ಕಂಥದ್ದಾಗಿರ್ತದೆ ಪ್ರೇರೆ. ಆದರೆ ಅದೇ ಒಂದು ಭಾರ ಕೂಡ ನೀವು ನಿಮ್ಮ ಸ್ನೇಹಿತರ ವಿಷಯವಾಗಿ ಚಿಂತಿಸಿ ಮಾಡುವುದರೆ ಎಷ್ಟು ಉತ್ತಮ. ಒಂದು ನೆಂಟರಸ್ಥರ ಮನೆಗೆ ಹೋಗಿ ರಾತ್ರಿ 1 ಗಂಟೆ 2 ಗಂಟೆ ಬೆಳಗ್ಗೆ ಆಗೋದು ಗೊತ್ತಾಗಿಲ್ಲ ಎಂಬುದಾಗಿ ನಾವು ಕುಂತು ಅದ್ಭುತವಾಗಿ ಮಾತುಗಳಾಡ್ತಕ್ಕಂಥದ್ದಾಗಿರ್ತಾರೆ. ಕಷ್ಟ, ಭಾರ, ಸಮಸ್ಯೆಗಳೆಲ್ಲ ಒಬ್ಬರು ಕಷ್ಟ ಒಬ್ಬರು ಹಂಚಿಕೊಂಡು ಒಬ್ಬರ ವಿಷಯ ಒಬ್ಬರು ಮಾತಾಡುತ್ತಾ ಎಷ್ಟೋ ಒಂದು ಉನ್ನತ ಸ್ಥಾನಕ್ಕಿರ್ತೀರಿ. ಆದರೆ ಆ ರಾತ್ರಿ ಕಳೆಯುವಾಗ ದೇವರ ವಿಷಯವಾಗಿ ಮಾತಾಡ್ಕೊಳ್ತಾ ರಾತ್ರಿ ಕಳೆದ್ರೆ ಎಷ್ಟು ಉತ್ತಮ ಇರ್ತದೆ. ಒಂದು 10 ಮಾತು ಬೇರೆ ವಿಷಯವಾಗಿ ಆಡಿದ್ರು ಕೂಡ ಅದರಲ್ಲಿ ಒಂದು ಮಾತು ಮುತ್ತಿನಂಥ ದೇವರ ವಿಷಯವಾಗಿ ಒಂದು ಎಚ್ಚರಿಸಿ ಮಾತಾಡಿದ್ರೆ ಎಷ್ಟು ಉತ್ತಮ, ಎಷ್ಟು ಅದ್ಭುತ ಇರ್ತದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗಾಗಿ ನಿಮ್ಮ ವೈರಿಗಳಿಗೆ ನೀವು ಪ್ರೀತಿ ಮಾಡಿ, ನಿಮ್ಮ ವೈರಿಗಳ ವಿಷಯ ಕೂಡ ನೀವು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ದೇವರು ವಾಕ್ಯ ಹೇಳಿದ ಪ್ರಕಾರ ಅನೇಕ ಒಂದು ಸಮಸ್ಯೆಗಳು ನೋಡ್ತೇವೆ ಲೋಕದಲ್ಲಿ. ದೇವ್ರ ವಾಕ್ಯ ಹೇಳಿದ ಪ್ರಕಾರ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡತನ. ಇವತ್ತು ನಿಮ್ಮ ಸ್ನೇಹಿತರಿಗೋಸ್ಕರ ನೀವು ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ, ಅಷ್ಟು ಅದ್ಭುತದ ಪ್ರೇಯರೇ. ಖಾಲಿ ಸ್ನೇಹಿತನಿಗೆ ಯಾವುದೋ ಒಂದು ಕೆಲಸ ಇದ್ದಾಗ ಯಾವುದೋ ಒಂದು ಬೇಕಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಉಪಯೋಗ ಮಾಡಿಕೊಂಡು ಬಿಟ್ಕೊಡ್ತಕ್ಕಂಥದ್ದಿಲ್ಲ. ನಿಮ್ಮ ಸ್ನೇಹಿತರಿಗೆ ನೀವು ಬಳಸ್ಕೊಂಡು ಅವರಿಗೆ ಏನು ಮಾಡಿ ನಮಗೆ ಹೋಗಂತ ದ್ವೇಷಿಸ್ತಕ್ಕಂಥದ್ದಾಗಿಲ್ಲ. ನಿಮ್ಮ ಸ್ನೇಹಿತರಿಗೆ ನಿಮಗೆ ಸಹಾಯ ಮಾಡಿರ್ತಕ್ಕಂಥ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅಥವಾ ನೀನೇ ಆ ಸ್ನೇಹಿತನಿಗೆ ಸಹಾಯ ಮಾಡಿದೇನೋ, ಅವನ ಕುಟುಂಬಕ್ಕಾಗಿ, ಅವ್ರ ವಿಷಯವಾಗಿ, ಅವನ ರಕ್ಷಣೆ ಇಲ್ಲೇನೋ, ಅವನ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡು. ಅವನ ಪರಿಸ್ಥಿತಿ ಎಲ್ಲ ಬ್ಯಾಡಾಗಿರ್ದನೋ, ಅವನ ಪರಿಸ್ಥಿತಿ ಎಲ್ಲ ಹಾಳಾಗಿರ್ತಕ್ಕಂಥದ್ದೇನೋ, ಹಾಳಾಗಿರ್ತಕ್ಕಂಥ ಪರಿಸ್ಥಿತಿ ಇದ್ದಂಥ ಸ್ನೇಹಿತನಿಗೋಸ್ಕರ ನೀನು ಪ್ರಾರ್ಥನೆ ಮಾಡುವುದರೆ ಎಷ್ಟೋ ಉತ್ತಮದ, ಎಷ್ಟೋ ಮೇಲದ. ಯಾಕಂದರೆ ನಿನ್ನ ಸ್ಥಿತಿ ಅಂದರೆ ನಿನ್ನ ಹಾಳಾಗಿರ್ತಕ್ಕಂಥ ಪರಿಸ್ಥಿತಿ ಹೋಗಬೇಕಾದ್ರೆ ನಿನ್ನ ಸ್ನೇಹಿತರಿಗೋಸ್ಕರ ನೀನು ಪ್ರಾರ್ಥನೆ ಮಾಡಲೇಬೇಕು ಪ್ರೇರೆ. ಇನ್ನೊಬ್ಬರ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಲೇಬೇಕು. ಇನ್ನೊಬ್ಬರ ವಿಷಯವಾಗಿ ಪ್ರಾರ್ಥನೆ ಮಾಡುವಾಗ ನಿನ್ನ ಪರಿಸ್ಥಿತಿ ಹಾಳಾಗಿರ್ತಕ್ಕಂಥದ್ದು ತೆಗೆದು ದೇವರು ಉನ್ನತ ಸ್ಥಾನಮಾನಕ ತರ್ತಾನ ಪ್ರೇರೆ. ಇಲ್ಲಿ ದೇವರು ಸ್ಪಷ್ಟವಾಗಿ ಅವ್ರಿಗೆ ಹೇಳ್ತಾನೆ ನೋಡ್ರಿ. ಯೋಬನ ಬರೆದ ಗ್ರಂಥ 42ನೇ ಅಧ್ಯಾಯ 7ನೇ ವಚನ ಒಂದ್ಸತಿ. ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೆಮನನಾದ ಎಲಿಫಜನನ್ನು ಕುರಿತು ನಿನ್ನ ಮೇಲೆಯೂ ನಿನ್ನ ಇಬ್ಬರ ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನು ಆಡಿದಂತೆ ನೀವು ಆಡಲಿಲ್ಲ. ನೋಡ್ರಿ, ಯೋಬನ ಸ್ನೇಹಿತರಿಗೆ ದೇವರು ಎಚ್ಚರಿಸಲತನ್. ಯೋಬನು ಯಥಾರ್ಥವನ್ನು ಮಾತಾಡೇನಲ್ಲ, ಎಷ್ಟು ಒಳ್ಳೆ ಮಾತುಗಳು ಆಡ್ತಕ್ಕಂತನಾಗಿದ್ದಾನ. ಆದರೆ ನೀವ್ಯಾಕೆ ಇಂಥ ಮಾತುಗಳು ಆಡತ್ತಿಲ್ಲ? ನಿಂಬಲ್ಲಿ ಯಾಕೆ ಇಂಥ ಒಂದು ಶಬ್ದಗಳಿಲ್ಲ?
ನಿಮ್ಮಲ್ಲಿ ಯಾಕೆ ಇಂಥ ಒಂದು ಭಾಷೆ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಅಲ್ಲಿ ಯಾರಿಗೆ ಅಂದರೆ ಯೋಬನ ಸ್ನೇಹಿತರಿಗೆ ದೇವರು ಎಚ್ಚರಿಸಲತ್ತಾನ ಪ್ರೇಯರೇ. ನೋಡ್ರಿ, ಯೋಬನ ಸ್ನೇಹಿತರಿಗೆ ದೇವರು ಮಾತಾಡ್ಲತ್ತನಂದ್ರ ಯೋಬನ ಸ್ನೇಹಿತರು ಅಷ್ಟು ಒಳ್ಳೆಯವರಾಗಿರೋ ಪ್ರೇಯರೇ. ಅಷ್ಟು ಭಾರ ಅವ್ರ ಒಳಗದ, ಅಷ್ಟು ದೇವರು ಎಂಬುದಾಗ ಅವ್ರು ತಿಳ್ಕೊಂಡಾರ ಆಲ್ರೆಡಿ. ನೋಡಿ, ದೇವ್ರು ಯಾರಿಗೆ ಮಾತಾಡ್ತಾನಂದ್ರೆ ದೇವ್ರ ಹೊಟ್ಟಿಗೆ ಹೆಚ್ಚಿಗೆ ಸಂಭಾಷಣೆ ಮಾಡ್ತಕ್ಕಂಥವ್ರಿಗೆ, ದೇವ್ರ ಹೊಟ್ಟಿಗೆ ಹೆಚ್ಚಿಗೆ ಯಾರು ಕಲೆಕ್ಷನ್ ಇರ್ತದೋ ಅವ್ರಿಗೆ ಮಾತಾಡ್ತಾನೆ ಪ್ರೇ. ಎಲ್ಲರಿಗೆ ದೇವರು ಮಾತಾಡಲ್ಲ, ಎಲ್ಲರಿಗೂ ದೇವರು ರಕ್ಷಿಸಲ್ಲ, ಎಲ್ಲರಿಗೆ ದೇವರು ಅವ್ರ ಜೀವಿತ ಸ್ಥಿತಿ ಮಾರ್ಪಡಿಸಲ್ಲ. ಯಾರಿಗೆ ಮಾರ್ಪಡಿಸ್ತಾನಂದ್ರೆ ದೇವ್ರ ಸನ್ನಿಧಿನ ಆಶ್ರಯಿಸ್ತಕ್ಕಂಥವ್ರಿಗೆ, ದೇವ್ರ ಸನ್ನಿಧಿಯಲ್ಲಿ ಸಮೃದ್ಧಿ ಉಳ್ಳವರಾಗಿದ್ದವರಿಗೆ, ದೇವ್ರ ಸನ್ನಿಧಿಯಲ್ಲಿ ಹಗಲಿಡು ಪ್ರಾರ್ಥನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ದೇವರೇನು ಮಾಡ್ತಾನ, ಆಶ್ರಯಿಸ್ತಾನೆ ಸ್ಪಷ್ಟವಾಗಿ. ಅದಕ್ಕೆ ಯೋಬನ ಮೂಗರ ಸ್ನೇಹಿತರಿಗೆ ಮೊದಲನೇದು ತೆಮನನಾದ ಎಲಿಫಜನಿಗೆ ಖಂಡಿಸ್ಲತ್ತಾನ. ಇನ್ನು ನೀನು ಇಬ್ಬರು ಸ್ನೇಹಿತರಲ್ಲ, ಅವ್ರ ವಿಷಯ ಕೂಡ ನಾನು ಸಿಟ್ಟುಕೊಂಡಿದ್ದೆ ಅಂತ ಹೇಳ್ತಾನೆ ಸ್ಪಷ್ಟವಾಗಿ. ನಾನು ಸಹೋದರಿ ಸಹೋದರ, ಒಂದು ವೇಳೆ ನಿನ್ನ ವಿಷಯವಾಗಿ ದೇವರು ಒಂದು ವೇಳೆ ಕಣ್ಣು ಸ್ವಲ್ಪಟ್ಟಿಗೆ ಕೂಡ ಒಂದು ವೇಳೆ ಕೆಂಪು ಬಣ್ಣ ಮಾಡಿದ್ರಂದ್ರೆ ನಿನ್ನ ಪರಿಸ್ಥಿತಿ ಏನು? ಇವತ್ತು ಆಕಾಶ ಎಷ್ಟು ಉನ್ನತ ಸ್ಥಾನಕ್ಕದ, ಬಟ್ ಆ ಆಕಾಶದಲ್ಲಿರ್ತಕ್ಕಂಥ ಸೂರ್ಯನ ಕಿರಣಕ್ಕೆ ಭೂಮಿಯಲ್ಲಿರ್ತಕ್ಕಂಥ ನೀರೇನು ಮಾಡ್ತಾ ಗೊತ್ತದನ, ಆ ಬೆಂಕಿ ಬೀಳ್ತಕ್ಕಂಥ ಸ್ಥಿತಿಗೆ ನೀರು ತಡಿಲತ್ತದ ಪ್ರೇಯರೇ. ಒಂದು ವೇಳೆ ನೀರಿನ ಅಂಶ ಭೂಲೋಕದಲ್ಲಿ ಕಡಿಮೆ ಆಗಿತ್ತಂದ್ರೆ ಸೂರ್ಯನ ಒಂದು ಕಿರಣ ಮನುಷ್ಯನ ಮೇಲೆ ಬಿದ್ದಾಗ ಮನುಷ್ಯನ ಚರ್ಮ ಸುಟ್ಟಿತ್ತು ಪ್ರೇಯರೇ. ಅಷ್ಟೊಂದು ಭಯಂಕರವಾಗಿರ್ತಕ್ಕಂಥ ಬೆಂಕಿ ಅದ ಪ್ರೇಯ. ಆದರೆ ಆ ಬೆಂಕಿಗೆ ಭೂಮಿಯಲ್ಲಿರ್ತಕ್ಕಂಥ ನೀರೇನು ಮಾಡ್ತದ, ತಡಿಲತ್ತದ ಪ್ರೇಯ ಸ್ಪಷ್ಟವಾಗಿ. ಇವತ್ತು ಸಮುದ್ರ ಇರ್ತಕ್ಕಂಥ ಪ್ರಾಂತ್ಯದಲ್ಲಿ ಹೋಗ್ರಿ, ನೀರು ಹೆಚ್ಚಿಗಿರ್ತಕ್ಕಂಥ ಪ್ರಾಂತ್ಯದಲ್ಲಿ ಹೋಗ್ರಿ, ಮುಂದೆ ನೀರಿನ ಬಲ್ ಕುಂತ ತಣ್ಣಗಿರ್ತದ, ಸ್ವಲ್ಪ ಹೊರಗೆ ಬಂದಾಗ ಚಟ ಬಿಸಿಲು ಬಡಿತು ಪ್ರೇರೆ ಮೈಗೆ. ಯಾಕೆ ಗೊತ್ತದನ್ನ, ಆ ನೀರು ಬೆಂಕಿಯನ್ನು ಕುಡಿಲತ್ತದ ಪ್ರೇರೆ. ಅಲ್ಲಿ ಕುಡಿಲತ್ತವ್ರಿತ್ತು ಪರವಾಗಿಲ್ಲ, ಆದರೆ ಅದಕ್ಕೇನು ಮಾಡೋದು, ಸಹಿಸ್ಕೊಳ್ಳೋದು ಪ್ರೇರೆ ಸ್ಪಷ್ಟವಾಗಿ. ಇವತ್ತು ನೀನು ಕೂಡ ನಿನ್ನ ಸ್ನೇಹಿತನ ಒಂದು ಭಾರ, ನಿನ್ನ ಕುಟುಂಬದ ಒಂದು ಭಾರ, ನಿನ್ನವರೊಂದು ಭಾರವನ್ನು ನೀನು ಸಹಿಸಿಕೊಂಡು ಮುಂದೂಡುವಾಗ ಎಷ್ಟೋ ಒಂದು ಅದ್ಭುತ ನಿನ್ನ ಜೀವಿತದ. ನಾವು ಅನ್ಕೋತೀವಿ ನಮ್ಮ ಜೀವಿತ ಇಲ್ಲ, ನಮ್ಮ ಜೀವಿತ ಎಷ್ಟೇ ಇಲ್ಲ, ನಮ್ಮ ಜೀವಿತ ಬಹಳಷ್ಟು ದೊಡ್ಡದ ಪ್ರೇಯರೇ. ಯಾರು ದೇವರನ್ನು ನಂಬಿ ದೇವ್ರ ಮೇಲೆ ವಿಶ್ವಾಸ ಇಟ್ಟು ಆತನ ಚಿತ್ತಂತೆ ನಡೀತಕ್ಕಂಥವ್ರಾಗಿದ್ದಿರೋ ನಿಮ್ಮ ಜೀವಿತದಲ್ಲಿ ಎಷ್ಟೋ ಒಂದು ಉನ್ನತ ಸ್ಥಾನದ ಪ್ರೇಯರೇ. ಅದಕ್ಕೆ ಯೋಬನಿಗೆ ಸ್ಪಷ್ಟವಾಗಿ ಅಲ್ಲಿ ಯೋಬನ ವಿಷಯವಾಗಿ ಹೇಳ್ತಾನ, ನಿಮ್ಮ ವಿಷಯವನ್ನು ನಾನು ಕೋಪಗೊಂಡಿದ್ದೇನೆ. ಯಾರ ವಿಷಯವಾಗ? ಯೋಬನು ಒಳ್ಳೆ ವ್ಯಕ್ತಿಯನ್ನ ಆತ ನೀವು ದೋಷಿಸಿದ್ರಲ್ಲ, ಅದಕ್ಕಾಗಿ ನಿಮ್ಮ ಮೇಲೆ ಕೋಪ ಮಾಡ್ತಕ್ಕಂಥನಾಗಿದ್ದ. ನೀವು ಹೀಗೆ ಮಾಡಬಾರ್ದಾಗಿತ್ತು. ಯೋಬನು ಯಥಾರ್ಥ ಮನಸ್ಸು ಎಂಬುದಾಗಿ ತನ್ನ ಸ್ನೇಹಿತರಾಗಿರ್ತಕ್ಕಂಥವ್ರಿಗೆ ದೇವರು ಎಷ್ಟೋ ಒಂದು ಖಂಡಿಸ್ಲತನ, ಗದ್ದಿಸ್ಲತನ ಪ್ರೇಯರೇ. ಗೊತ್ತು, ನಿನ್ನ ಸ್ಥಿತಿ ಪರಿಸ್ಥಿತಿಗಳೆಲ್ಲ ಬೇಡದನ, ಪರವಾಗಿಲ್ಲ. ನಿನ್ನ ಸ್ಥಿತಿ ಪರಿಸ್ಥಿತಿ ಒಳ್ಳೆಯದಾಗಿಲ್ಲ, ಪರವಾಗಿಲ್ಲ. ದೇವರನ್ನು ಹಿಂಬಾಲಿಸು, ದೇವ್ರನ್ನ ಆಶ್ರಯಿಸುವಾಗ ದೇವ್ರನ್ನ ಸ್ಥಾನಮಾನಕ್ಕೆ ತರ್ತಾನ ಪ್ರೇಯರ್. ನಾವು ಎಷ್ಟೋ ಆಸೆ ಪಟ್ಟಿರ್ತೇವೆ, ನಾವು ಹಿಂಗೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಎಂಬುದಾಗಿ. ಆದರೆ ನಿಮ್ಮ ಆಸೆ ನನ್ನ ಆಸೆ ನೆರವೇರಿಸಲ್ಲ, ದೇವ್ರ ಆಸೆ ಏನದನೋ ಅದೇ ನೆರವೇರಿಸ್ತಾನೆ ಪ್ರೇಯರೇ. ಮನುಷ್ಯನಿಗೊಂದು ಕನಸು ಇರಬೇಕಿಲ್ಲ ಅಂತಿಲ್ಲ, ಆ ಕನಸಿನಲ್ಲಿ ಸತ್ಯಾಂಶಗಳು ಇರಬೇಕು. ಮನುಷ್ಯ ಒಂದು ಕನಸು ಕಾಣತಕ್ಕಂಥನಾಗಿರ್ಬೇಕು, ಕನಸು ನೋಡ್ತಕ್ಕಂಥನಾಗಿರ್ಬೇಕು, ಮುಂದಿನ ಫ್ಯೂಚರ್ಗಾಗಿ ಓಡ್ತಕ್ಕಂಥನಾಗಿರ್ಬೇಕು. ಆದರೆ ಆ ಫ್ಯೂಚರ್ ಕೊಡುವಾಗ ಅದರ ಅನುಸಾರವಾಗಿ ನಡೆಯೋದಕ್ಕಾಗ ಕೂಡ ನೀವು ಪ್ರಯಾಸ ಪಡಬೇಕು ಪ್ರಿಯರೇ. ನಿನ್ನೊಂದು ಕುಟುಂಬಕ್ಕೆ ಸಾಯಂಕಾಲ ಟೈಮ್ ಅಂದರೆ ಮಧ್ಯಾಹ್ನ 3 ಗಂಟೆದ ಬಾದ 4:15 ಹಂಗೆ ಒಂದು ಕುಟುಂಬಕ್ಕೆ ಪ್ರಾರ್ಥನೆಗೆ ಹೋಗಿದ. ಆ ಪ್ರಾರ್ಥನೆಗೆ ಹೋಗಿರ್ತಕ್ಕಂಥ ಕುಟುಂಬದಲ್ಲಿ ಒಂದು ಮಾತು ಕೇಳಿದೆ ಅಂತ ಒಂದು ವ್ಯಕ್ತಿ ಮನೆ ಸುತ್ತಮುತ್ತ ಸಾಮಾನು ಆಯ್ಕೊಂಡು ಹೋದಾಗ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನೇ ತೆಗೆದುಕೊಳ್ತೀನಿ ನಾನು. ಯಾವುದರ ಕಬ್ಬಿಣದು ಹೂಳಿರ್ತಕ್ಕಂಥ ಕಂಬ ಇದ್ರೂ ಕೂಡ ಅದು ಮುಂಜಾನೆ ತನ ಅದು ಏನು ಮಾಡ್ತೀನಿ ಅಂತ ಬೆಳಗಿನ ಜಾವದಲ್ಲಿ ಮತ್ತೆ ಅದು ಕಾಣಿಸ್ತಿಲ್ಲ ಅಂತ ಪ್ರೇರೆ. ಯಾವಾಗ ಕೆತ್ಕೊಂಡು ಹೋಗ್ತೀನೋ, ಯಾವಾಗ ಎಲ್ಲಿ ಮಾರ್ತೀನೋ ಗೊತ್ತೇ ಇಲ್ಲ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಿನ ಆ ವ್ಯಕ್ತಿ ಹಿಡಿದು ಏನು ಮಾಡಿ ಅಂತ ಪೊಲೀಸರಿಗೆ ಒಪ್ಪಿಸ್ಯಾರಂತ ಪ್ರೇರೆ ಅವರು. ನಾವು ಏರಿಯಾದಾಗ ಅಲ್ಲಿ ಎಷ್ಟು ಕಂಬಗಳನ್ನ ಹೂಳ್ತೇವಲ್ಲ, ಒಂದು ಕಂಬಗಳು ಕಾಣುತ್ತಿಲ್ಲ ಸರ್ ಅಂತೇಳಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ರೆಡ್ ಹ್ಯಾಂಡ್ ಹಿಡಿದು ಯಾರೈತೆ ವ್ಯಕ್ತಿ ಕಂಪ್ಲೀಟ್ ಕೊಟ್ಟನೋ ಅವನಿಗೆ ಕರೆಸಿ ಮತ್ತೆ ಏನು ಮಾಡ್ಬೇಕು, ಇವನಿಗೆ ಈ ಕಳ್ಳರ ಜೀವಿತರ ಹಿಂಗೆ ಅದ, ಮತ್ತು ಇವ್ರಿಗೆ ಹ್ಯಾಂಗೆ ಮಾಡ್ಬೇಕು, ಬಿಟ್ಕೊಡ್ಬೇಕಾ ಅಥವಾ 4 ಹೊಡೆದು ಒಳಗೆ ಹಾಕಬೇಕು ಅಂದಾಗ 4 ಹೊಡೆದ್ರಿ ಒಳಗೆ ಹಾಕ್ರಿ. ಬಟ್ ಇವ 6 ತಿಂಗಳ ಪೊಲೀಸ್ ಸ್ಟೇಷನ್ಲಿಂದ ಜೈಲಿಂದ ಹೊರಗೆ ಬರಬಾರ್ದೇವ. ಇವನಿಗೆ ಇಂಥ ಒಂದು ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಹಾಕ್ರಿ, ಇವನಿಗೊಂದು ಕಠಿಣವಾಗಿರ್ತಕ್ಕಂಥ ನೀವು ಶಿಕ್ಷೆ ಹಾಕ್ದಿರಂದ್ರೆ ಈ ವ್ಯಕ್ತಿ ಒಂದಿನ ಮಾರ್ಪಡ್ಲಕ್ಕೆ ಅವಕಾಶ ಇದೆ ಎಂಬುದಾಗಿ ಆ ಎದುರಿನವರು 1,000-2,000 ರೂಪಾಯಿ ಕೊಟ್ಟು ಒಂದು 6 ತಿಂಗಳು ಜೈಲಿನಾಗ ಹಾಕ್ತಾರಂತ. ಆ 6 ತಿಂಗಳು ಜೈಲಿನಲ್ಲಿ ಆ ವ್ಯಕ್ತಿ ಇದ್ದೇನು ಮಾಡ್ಯಾನ, ರಕ್ಷಣೆಕ್ಕಾಗಿ ಒಳಗೆ ಬಂದನು ಪ್ರೇಯರೇ. ಯಾವುದು ಚಹಾ ಬಂಡಿ ಹಾಕ್ಯಾನ ಪ್ರೇಯರ್ ಆತಾನು. ಒಂದು ಸಣ್ಣದೊಂದು ಚಹಾ ಬಂಡಿ ಹಾಕಿ ಆ ಚಹಾ ಸೇಲ್ ಮಾಡತ್ತ ನಾವು ಸ್ಪಷ್ಟವಾಗಿ.
ನಾನು ಕೇಳಿದ ಇವನೇ ವ್ಯಕ್ತಿ ಅಂದ್ರೆ ಎಷ್ಟು ಸಂಪಾದನೆ ಮಾಡ್ತೇಪ್ಪ ಡೈಲಿ ಅಂದ್ರೆ, ಸರ್ ಎಷ್ಟು ಇಲ್ಲಂದ್ರೆ ಭೀ 1200 ಉಳಿತಾವ್ರಿ ನಂಗೆ ಡೈಲಿ 1200 ಉಳಿತಾವಂತ. ಎಲ್ಲ ಪೂರ ಕಂಪ್ಲೀಟ್ಲಿ ಅವ್ನು ಖರ್ಚು ಹೋಗಿ ಮೇಂಟೆನೆನ್ಸ್ ಹೋಗಿ ಅದ್ರ ಗ್ಯಾಸಿನ ರೊಕ್ಕ ತೆಗಿತಾನಂದ್ರೆ ಡೈಲಿ ಹಾಲಿನ ರೊಕ್ಕ, ಚಾಯ್ ಪತ್ತಿ ರೊಕ್ಕ, ಅಲ್ಲ ಹಾಕ್ತಾನಂತದ್ರಾಗ ಅಲ್ಲದ ರೊಕ್ಕ, ಏನೇನವನು ಪೂರ ಮೆಟಲ್ ರೊಕ್ಕ ಎಲ್ಲ ತೆಗೆದ್ಮೇಲೆ ಎಷ್ಟು ಉಳಿತಾವಂತ ಅವನಿಗೆ 1200. ಮತ್ತು ಎಷ್ಟು ಗಂಟೆ ಚಹಾ ಹೋಟೆಲ್ ನಡೆಸ್ತಾನೆ ಗೊತ್ತದನ? ಮುಂಜಾನೆ 5:15 ಚಹಾ ಹೋಟೆಲ್ ಓಪನ್ ಮಾಡ್ತಾನಂತ, ಮಧ್ಯಾಹ್ನ 12:15 ತನಕ ಚಹಾ ಹೋಟೆಲ್ ಇರ್ತಂತ, ಅದ್ರ ಸಾಯಂಕಾಲ 4 ಗಂಟೆಗೆ ತೆರೆದಂದ್ರೆ ರಾತ್ರಿ 8-9 ತನಕ ಚಹಾ ಮಾಡ್ತಾನಂತ ಪ್ರೇರತನ. ಆದರೆ ಒಂದು ನಾವು ಆಲೋಚನೆ ಮಾಡ್ಬೇಕು ಅವನ ವಿಷಯವಾಗಿ ಕಲ್ಕೊಂಡ ಏನು ಕಲ್ಕೊಂಡಂದ್ರೆ, ಇವಾಗ ಕಳ್ಳತನ ಮಾಡ್ತಕ್ಕಂಥ ಒಂದು ವ್ಯಕ್ತಿ ಬೇರೆಯವ್ರು ಇವಾಗ ಹಿಂಗೆ ಮಾಡತಾನ ಅಂತೇಳಿ 2000 ರೂಪಾಯಿ ಕೊಟ್ಟು ಒಳಗೆ ಹಾಕಿ ಇವನಿಗೆ ಬಡಿಸಿ 6 ತಿಂಗಳು ಒಳಗೆ ಇಟ್ಟು ಮತ್ತು ಹೊರಗೆ ತೆಕೊಂಡು ಬಂದು ಅದೇ ಒಂದು ವ್ಯಕ್ತಿ 4-5 ಸಾವಿರ ರೂಪಾಯಿ ಕೊಟ್ಟು ಒಂದು ಟೀ ಸ್ಟಾಲ್ ಬಂಡಿ ಹಾಕೊಟ್ಟನ ಇವತ್ತು 1,200 ರೂಪಾಯಿ ಸಂಪಾದನೆ ಮಾಡತಾನಲ್ಲ. ಕಳ್ತನ ಮಾಡ್ಲಕ್ಕೆ ಬುದ್ಧಿ ಆಗ್ಲತ್ತಪ್ಪ ನಿಂಗಂದ್ರೆ, ಸಂಪಾದನೆ ಮಾಡಿ ಮೇಲೆ ಕಳ್ತನ ಮಾಡ್ಲಿಕ್ಕೆ ಯಾಕೆ ಬುದ್ಧಿ ಆಯ್ತದ? ಆ ಕುಡಿಯೋದಕ್ಕೆ ಮೆಚ್ಚಿ ಯಾನ್ ಸಿಕ್ಕರೋಗಿ ಮಾರ್ಕೋತೀನಂತವ. ಗಂಗಳ ಮನೆಗೆ ಗಂಗಳ ತಂಜಿ ಕೂಡ ಹೆಣ್ತಿ ಒಂದು ವೇಳೆ ತಂದಿಟ್ಲಂದ್ರೆ ಮರ್ದಿನ ಗೈಪೆ ಆಗೋಯ್ತೀವಂತ ಅವ್ರು ಯಾವಾಗ ರಾತ್ರಿ ಗೈಪೆ ಐತೀವನೋ ಗೊತ್ತಿದ್ದಿಲ್ಲ. ಆದರೆ ದೇವ್ರು ಅವನು ಸ್ಥಿತಿ ಮಾರ್ಪಡ್ಸ್ಯಾನ, ದೇವ್ರು ಅವನಿಗೆ ರಕ್ಷಣೆ ಕೊಟ್ಟಾನ, ರಕ್ಷಿಸ್ಯಾನ. ಯಾಕಂದ್ರೆ ಪ್ರಯಾಸಪಟ್ಟು ದುಡಿತಕ್ಕಂಥ ವ್ಯಕ್ತಿ ಒಂದು ದೇವ್ರು ಅವನಿಗೆ ಒಂದು ಸ್ಥಾನದಲ್ಲಿ ಇಡ್ತಾನೆ ಹೊರತು ಅವನಿಗೆ ಬಿಡಲ ಪ್ರಿಯರೇ. ಪಶ್ಚಾತ್ತಾಪದ ಹೃದಯ ನಿನ್ನ ಒಳಗಿರ್ಬೇಕಷ್ಟೇ. ನೀನು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿದಾಗ ಆ ಪಶ್ಚಾತ್ತಾಪದಲ್ಲಿ ದೇವರು ನಿನಗೆ ಸ್ಥಾನಮಾನಕ ತರುವಂಥ ಒಂದು ಶಕ್ತಿ ಅದರಲ್ಲಿ ಇಟ್ಟು ನೀನು ಉನ್ನತ ಸ್ಥಾನಕ್ಕೆ ತರ್ತಾನೆ ಪ್ರಿಯರೇ. ಯೌವನ ಸ್ಥಿತಿ ಕೂಡ ಇದೆ. ಯೌವನು ರೋಗ, ಭಯಂಕರ ರೋಗ, ಮರಣಕರ ರೋಗದಲ್ಲಿ ಬಿದ್ದೋಗ್ಯಾನ. ತಿಪ್ಪಿ ಮೇಲೆ ಕುಂತು ಬೋಕೆಚ್ಚಿ ಕೆದರ್ಕೊಳ್ಳತನ. ಒಂದು ಹುಳ ಆ ತಿಪ್ಪಿದ ಅವನ ಶರೀರದಿಂದ ಹಿಂಗೆ ಹೊರಗೆ ಬಿದ್ದಾಗ ಆ ಹುಳ, ನೀನು ಏನು ಪಾಪ ಮಾಡಿಲ್ಲ, ನಾ ಪಾಪ ಮಾಡಿದ, ನನ್ನ ಶರೀರ ಪಾಪ ಮಾಡಿದೇನೋ, ನೀ ಏನು ಪಾಪ ಮಾಡಿಲ್ಲ, ನನ್ನ ಶರೀರದಿಂದ ನೀವು ಹೊರಗೆ ಬಿದ್ದಿದ್ದಷ್ಟೇ, ಬಟ್ ನಿನ್ನ ಒಳಗೆ ಪರಿಶುದ್ಧ ಅಂತೇಳಿ ತಿರುಗಿ ಪಕ್ಕದಲ್ಲಿ ಬಿದ್ದಿದ್ದು ಅದ್ರಾಗ ಮತ್ತೆ ಹುಳ ತೆಗೆದನ್ನು ಮಾಡತ್ತಂತ ಇದು ಅದ್ರಾಗ ಹಾಕೇನಂತ ಪ್ರೇರತಾನು. ಇವತ್ತು ನಾವು ಈ ರೀತಿಗೆ ಇದ್ದೇವ. ಬೇರೆಯವ್ರು ದೋಷಿಸ್ತಾರೆ, ನೋಡವ ಏಟ್ ಪಾಪ ಮಾಡೇನೇನೋ ಏನೇನು ಮಾಡ್ಯಾನ ಪೂರ ಅನುಭವಿಸ್ತೋ ನಾನು ಹುಳ ಬಿದ್ದ ನೋಡ್ರಿ. ಅವನ ವಿಷಯ ನಾವು ಪ್ರಾರ್ಥನೆ ಮಾಡಿಲ್ಲ ಹೊರತು ಅವನಿಗೆ ದ್ವೇಷಿಸ್ತಕ್ಕಂಥದ್ದು ಮಾತ್ರ ಇನ್ನೂ ಹೆಚ್ಚಿಗೆ ಮಾಡ್ತೇವೆ ಪ್ರೇರೆ. 10 ಜನರ 100 ಜನರ ಮುಂದೆ ನಾವು ಹೇಳಿಕೊಂಡು ಓಡಾಡ್ತೇವೆ ಪ್ರೇರೆ. ಆದರೆ ಒಂದೇ ಒಂದು ಜಾಗ್ರತೆ ನಿಮ್ಮ ಜೀವಿತದಲ್ಲಿ ಪರಿಪಾಲನೆ ಮಾಡಬೇಕು. ನೀವು ಬದುಕಿ ಉನ್ನತ ಸ್ಥಾನಕ್ಕೆ ಬರಬೇಕು, ದೇವ್ರ ಸನ್ನಿಧಿ ಆಶ್ರಯಿಸಬೇಕು, ಪರಲೋಕ ರಾಜ್ಯ ನಿಮ್ಗೆ ಸಿಗಲೇಬೇಕಂದ್ರೆ, ಪರಲೋಕದಲ್ಲಿ ನೀವು ಕಾಣಿಸಲೇಬೇಕಾದ್ರೆ ಇನ್ನೊಬ್ಬರಿಗೆ ದ್ವೇಷಿಸ್ತಕ್ಕಂಥದ್ದು ಬೇಡ, ಇನ್ನೊಬ್ಬರಿಗೆ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಉತ್ತಮದ ಪ್ರೇರೆ. ಇನ್ನೊಬ್ಬರ ಜೀವಿತ ಹಾಳು ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬರ ಜೀವಿತ ಕಟ್ತಕ್ಕಂಥದ್ದು ಉತ್ತಮ. ಯಾಕಂದರೆ ಈ ಇನ್ನೊಬ್ಬರ ಜೀವಿತ ಕಟ್ತಕ್ಕಂಥವ್ರು ಹೇಗಿರ್ಬೇಕಂದ್ರೆ ನಿಮ್ಮ ಜೀವಿತ ಕಟ್ಕೊಂಡಿರ್ಬೇಕು ಪ್ರಿಯರೇ. ನೀನು ಒಂದು ಬೇರೆ ಬೇರೆಯಾಗಿ ನೀ ಪಾಪ ದ್ರೋಹ ಅಪರದಲ್ಲಿ ಜೀವಿಸುತ್ತಾ ಇನ್ನೊಬ್ಬರಿಗೆ ಪಾಪ ಮಾಡ್ತಕ್ಕಂಥ ವ್ಯಕ್ತಿನ ಬಿಡುಗಡೆ ಮಾಡ್ತಂದ್ರೆ ಅದು ನಿನ್ನ ನಿರ್ಣಯ ಸರಿಯಾದ ಹೊರತು ನಿನ್ನ ಶರೀರ ಸಹಕರಿಸ್ತಕ್ಕಂಥದ್ದಲ್ಲ, ನಿನ್ನ ಆತ್ಮಕ್ಕೆ ಅದು ಸರಿಯಾದದಲ್ಲ. ನೀ ಇನ್ನೊಬ್ಬರ ವಿಷಯವಾಗಿ ಚಿಂತಿಸ್ಲತ್ತಿದ್ದಿ, ಮೊದಲನೇದು ನಿನ್ನ ವಿಷಯವಾಗಿ ಚಿಂತೆ ಮಾಡಿ ನೀನು ಹೇಗೆ ಐತಿ ಎಂಬುದಾಗಿ ನೀ ಪರೀಕ್ಷಿಸ್ಕೊ. ಯಾಕಂದರೆ ಯೌವನು ನೋಡಿ ಏನಂತ ಇಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ, ಯಥಾರ್ಥವನಾಡಿದಂತೆ ಎಂಬುದಾಗಿ. ಯೌವನ ಒಳಗ ಯಥಾರ್ಥ ಮನಸ್ಸದ, ಯೌವನ ಒಳಗ ಒಂದು ಒಳ್ಳೆ ಒಂದು ಮನಸ್ಸಂಕಲ್ಪ ಯೌವನ ಒಳಗದ ಪ್ರೇರೆ. ಇವತ್ತು ನಿನ್ನ ಒಳಗ ಕೂಡ ಅಂತ ಒಂದು ಮನಸ್ಸಂಕಲ್ಪ ಇದ್ರೆ ಎಷ್ಟು ಉತ್ತಮ, ಎಷ್ಟು ಅದ್ಭುತ. ಯೌವನ ಜೀವಿತ ಹೃದಯ ಆತನು ಭಯಂಕರ ಸ್ಥಿತಿ ಇದ್ರು ಕೂಡ ಆತನ ಕಟ್ಟಿಕೊಂಡು ನಾವು ಪ್ರೇರೆ ಮರ್ತೋಗಿಲ್ಲ ದೇವರಿಗೆ. ಸ್ವಲ್ಪ ರೋಗ ಬಂದಾಗ ನಾವು ಮರ್ತೋಗ್ತೇವೆ ದೇವರಿಗೆ. ಒಂದು ವೇಳೆ ಅನೇಕ ಸೇವಕರು ಪ್ರಾರ್ಥನೆ ಮಾಡಿದ್ರು ಕೂಡ ಕಡಿಮೆ ಆಗಿಲ್ಲ, ಹಾಸ್ಪಿಟಲ್ ಪಾಲ್ತಿರ್ಲತ್ತೇವೆ, ಆ ಕಡೆ ಓಡ್ಲತ್ತೇವೆ ಅಂದ್ರೂ ಕೂಡ ದೇವರಿದ್ದು ನಮ್ಗೆ ಯಾಕೆ ಇದು ಕಡಿಮೆ ಆಗ್ತಿತ್ತು, ದೇವರಿದ್ದು ನಮ್ಗೆ ಯಾಕೆ ಈ ರೋಗ ಇರ್ತಿತ್ತು, ದೇವ್ರನ್ನ ಇದ್ರೆ ನಮ್ಮ ಒಳಗಿದ್ರೆ ಈ ಪರಿಸ್ಥಿತಿ ನಮ್ದಾಕೆ ಎಷ್ಟು ಭಯಂಕರ ಆಯ್ತಿತ್ತು, ದೇವ್ರಿದ್ರೆ ನಮ್ಮ ಜೀವಿತ ಹಿಂಗೆ ಕಾಯ್ತಿತ್ತು, ದೇವ್ರಿದ್ರೆ ನಮ್ಮ ಕುಟುಂಬದಲ್ಲಿ ಹಿಂಗೆ ಕಾಯ್ತಿತ್ತು, ದೇವ್ರಿದ್ರೆ ನಮ್ಮ ಮನೆಯಲ್ಲಿ ಇಂಥ ಒಂದು ಘಟನೆಗಳು ಯಾಕೆ ಕಾಯ್ತಿದ್ವು ಎಂಬುದಾಗಿ ನಾವು ದ್ವೇಷಿಸ್ತೇವೆ ಪ್ರೇರೆ. ಉಲ್ಟಾ ದೇವರಿಗೆ ದೇವ್ರ ಹಣ ಇದ್ರು ಯಾಕೆ ಕಾಯ್ತಿದಂತಲ್ಲ, ನಿನಗೆ ಉನ್ನತ ಸ್ಥಾನಮಾನ ಒಂದಿನ ಇಲ್ಲ ಒಂದಿನ ತರ್ತಾನ, ನಿನಗೆ ಒಂದು ಆಸಕ್ತಿ ಅದನ್ನ ಇಲ್ಲ, ನಿನಗಿದು ನಾ ಕೊಟ್ಟು ಇವನಿಗೆ ನಾ ಕೊಟ್ಟು ನೋಡಿ ಈಚೆಗೆ ಅಥವಾ ನಾವು ಕೊಟ್ಟು ನೋಡಿ ಇನ್ನು ತೆಗೆದುಕೊಂಡಂದ್ರೆ ಆತ್ಮಿಕವಾಗಿ ಬೆಳಿತಾರ ಅಥವಾ ಬಲ ಹೊಂತಾರ ಇಲ್ಲ, ಆತ್ಮಿಕ ಯಾತ್ರೆಯಲ್ಲಿ ಇವ್ರು ಇರ್ತಾರ ಅಥವಾ ಲೋಕದ ಯಾತ್ರೆಯಲ್ಲಿ ಮುಳುಗುತ್ತಾರೆ ಎಂಬುದಾಗಿ ದೇವರು ಒಂದು ಉದ್ದೇಶ ಇಟ್ಕೊಂಡು ಅನೇಕ ಒಂದು ಸಮಸ್ಯೆಗಳು ನಿನ್ನ ಒಳಗೆ ತರ್ತಾನೆ ಪ್ರೇರೆ. ಆದರೆ ನಿನ್ನನ್ನು ಪರೀಕ್ಷಿಸುವುದಕ್ಕಾಗೆ ಇವತ್ತು ನಿನ್ನ ಮೇಲೆ ಇರ್ತಕ್ಕಂಥ ಬೆಳ್ಳಿ ಬಂಗಾರದಲ್ಲ ಅದು ಹೇಗೆ ರೆಡಿ ಆಯ್ತದ, ನಿನ್ನ ಮೇಲೆ ಇರ್ತಕ್ಕಂಥ ಒಂದು ವಸ್ತ್ರ ಬಟ್ಟೆಗಳವಲ್ಲ, ಇದು ಹೇಗೆ ಬಟ್ಟೆ ಜಾಯಿಂಟ್ ಆಗಿ ನಿನ್ನ ಮೇಲೆ ಬಂದು ಕೊಡ್ತದ, ಎಷ್ಟು ಸೋಲಿಸಲ್ಪಟ್ಟಿರ್ಬೋದು ಈ ಬಟ್ಟೆ. ಬೆಳ್ಳಿ ಬಂಗಾರಕ ಅದಕ್ಕೆ ಬಟ್ಟೆಯಲ್ಲಿ ಹಾಕಿ ಅದಕ್ಕೆ ಹೊಡೆದು ಮಿಷಿನ್ದಲ್ಲಿ ಹಾಕಿ ಅದಕ್ಕೆ ಸರಿ ಮಾಡಿ ಮತ್ತು ಕಿವಿಯಾಗ ಮೂಗಿನಾಗ ಕೊಳ್ಳಾಗ ಇದು ಬಂದು ಕೊಡುವಾಗ ಎಷ್ಟು ಶೋಧಿಸಲ್ಪಟ್ಟಿರ್ಬೋದು.
ನೀ ಬಿ ಕೂಡ ಹಾಗೆ ಶೋಧಿಸಲ್ಪಡ್ತೀವಿ ಪ್ರಿಯರೇ. ಇವತ್ತು ನಿನ್ನ ಕೊಳ್ಳಕ್ಕೆ ಚಂದ ಕಾಣತ್ತೆ, ನಿನ್ನ ಕೈದಾಗ ಚಂದ ಕಾಣುತ್ತೆ, ಮೈ ಮೇಲೆ ಬೆಳ್ಳಿ ಬಂಗಾರ ವಸ್ತ್ರಗಳು ಚಂದ ಕಾಣತ್ತವ, ಆದರೆ ನೀನು ಶೋಧಿಸಲ್ಪಟ್ಟಾಗ ಅದೇ ಥರ ಕಾಣಿಸ್ತೀವಿ ಪ್ರಿಯರೋ. ದಿನ ಈ ಲೋಕದ ಬೆಳ್ಳಿ ಬಂಗಾರ ದಿನ ನಾಶವಾಗೋಯ್ತವೆ, ಈ ಲೋಕದ ವಸ್ತ್ರ ವೈಢರ್ಯಗಳಿಂದ ನಾಶ ಆಯ್ತವಾದರೆ ನಿನ್ನ ಹೃದಯ ನಿನ್ನ ಆತ್ಮ ಎಂದಿಗೂ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಒಳಗಿರ್ತಕ್ಕಂಥ ಬೆಳ್ಳಿ ಬಂಗಾರದಲ್ಲ, ಇದಕ್ಕೆ ನೀವು ಸರಿ ಮಾಡಿಕೊಂಡು ಪ್ರತಿದಿನ ಶುದ್ಧಿ ಮಾಡಿಕೊಂಡು ಇರುವುದಾದರೆ ಎಷ್ಟೋ ಒಂದು ಉತ್ತಮದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ 9ನೇ ವಚನ ಹೋದ್ರಿ, ಯೋಬನ ಬರೆದ ಗ್ರಂಥ 42ನೇ 9ನೇ ವಚನ. ಆಗ ತೆಮನನಾದ ಎಲಿಫಜನು ಶೂನ್ಯನಾದ ಬಿಲ್ದದನು ನಾಮಥ್ಯ ನಾದ ಚೋಫರನು ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದ ಪ್ರಕಾರ ಮಾಡಲು ಯೆಹೋವನು ಯೋಬನ ವಿಜ್ಞಾಪನೆಯನ್ನು ಲಾಲಿಸಿದನು. ಯಾರ ವಿಜ್ಞಾಪನೆ ಲಾಲಿಸೇನ? ಯೋಬನ ವಿಜ್ಞಾಪನೆಯನ್ನು ಲಾಲಿಸೇನ. ಮತ್ತವರು ಯೋಬನಿಗೆ ಏನಂತ ಕೊಟ್ರ ಅಂದಮೇಲೆ 8ನೇ ವಚನ ಹೋದ್ರಿ. ಈಗ 7 ಹೋರಿಗಳನ್ನು 7 ಟಗರುಗಳನ್ನು ತೆಗೆದುಕೊಂಡು ನನ್ನ ದಾಸನದ ಯೋಬನ ಬಳಿಗೆ ಹೋಗಿ ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ. ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. ನಾನು ಅವನ ವಿಜ್ಞಾಪನೆ ಲಾಲಿಸಿ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ನಿಮಗೆ ವಿಧಿಸುವುದಿಲ್ಲ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ ಎಂದು ಹೇಳಿದನು. ಹೋಗ್ರಿ, ನೀವು ಯೋಬನ ಬಳಿಗೆ ಹೋಗಿ ಇವೆಲ್ಲ ತೆಗೆದುಕೊಂಡು ಹೋಗಿ ಹೋಮಗಳು ಮಾಡ್ರಿ. ಅವನು ನಿಮ್ಮ ವಿಷಯವಾಗಿ ವಿಜ್ಞಾಪನೆ ಮಾಡ್ತಾನ. ನೀವು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾನು ನಿಮಗೆ ಕ್ಷಮಿಸಿ ನಿಮ್ಮನ್ನು ರಕ್ಷಿಸ್ತಾ ಅಂತ ಹೇಳ್ತಾನೆ. ಯೋಬನು ಸತ್ಯ ಆಡೇನ, ನೀವು ಆವತ್ತನಪ್ಪಲಿ ನೀವು ಸತ್ಯ ಆಡಿಲ್ಲ. ಇವತ್ತು ಮನುಷ್ಯ ಸುಳ್ಳು ಹೇಳಬೇಕ್ರಿ, ಅತಿ ಹೆಚ್ಚಿಗೆ ಸುಳ್ಳು ಹೇಳಿದ್ರೆ ಸರಿಯಾದಲ್ಲ. ಇವತ್ತು ಯಾರಿಗೂ ನೋಡ್ರಿ 10 ನಿಮಿಷದಾಗ ನಾ ಬಂದಂದ್ರೆ 10 ನಿಮಿಷದಾಗ ಬರ್ಬೇಕು. 10 ನಿಮಿಷ ಅಂದ್ರೆ ನಾ ಬರೋಬ್ಬರು ತಿಳ್ಕೊತೇ ಏನಕ್ಕೆ 1 ಗಂಟೆ ಮ್ಯಾಲೆ ಇದು ಟೈಮ್ ಆಯ್ತದ. ಎಷ್ಟು ಗಂಟೆ? 10 ನಿಮಿಷ. 1 ಗಂಟೆದ ಮೇಲೆ ಹೋಗ್ತಿರೋದು 10 ನಿಮಿಷದಾಗ ಬರ್ತಕ್ಕಂಥ ವ್ಯಕ್ತಿ ಅಲ್ಲೇ ಇಲ್ಲ. ಯಾಕೆ ಈ ನಿಮಿಷಗಳು ನಾವು ಪರಿಪಾಲನೆ ಮಾಡ್ತಾ ಇಲ್ಲ? ಯಾಕೆ ಸಮಯಗಳನ್ನು ಪರಿಪಾಲನೆ ಮಾಡ್ತಾ ಇಲ್ಲ? ಯಾವುದರ ನಡತಡೆ ಬರ್ತದೆ, ಅದು ಹಂಗೈತಿ ಇದು ಹೆಂಗೈತಿ. ಇನ್ನ ಮನೆ ನಾವು ರೆಡಿನೇ ಆಗಿಲ್ಲ. ಈಗ ನಾವು ಮನೆಗಿನ ಜಸ್ಟ್ ಈಗ ನಾವು ಹೊರಗಾಗ್ಲತ್ತಿದೆ ನೋಡ್ರಿ. ಜಸ್ಟ್ ಎಲ್ಲಿ ಹೊರಗಾಗ್ಲತ್ತಿದ್ದೆವು? ಆ ಪಾಪ ವ್ಯಕ್ತಿ ಬಂದು ರೋಡ್ ಮೇಲೆ ನಿಂತು ಸಾಕಬೇಕಾಗ್ತದೆ ಪ್ರಿಯರೇ. ಅಂದರೆ ಈ ಸ್ಥಿತಿಗಳು ಹೆಂಗಿರ್ತಾವ? ನಾವೊಂದು ಹೇಳ್ತೆ ಪ್ರಿಯ ನನ್ನ ದೇವರ ಮಕ್ಕಳೇ, ನೀವು ಎಷ್ಟು ಆಡಿದ್ರು ಕೂಡ ನಿಮ್ಮೊಳಗೆ ಸತ್ಯಾಂಶ ಇರಬೇಕಾಯ್ತು. ಸುಳ್ಳು ಮಾತ್ರ ನಿಮ್ಮೊಳಗಿರ್ಬೇಕು. ಸುಳ್ಳನ್ನು ಸಾಯಿಸ್ಬೇಕು. ನೀವು ಸುಳ್ಳು ಆಡಿ ಇನ್ನೊಬ್ಬರಿಗೆ ವಿರುದ್ಧವಾಗಿ ಕಾರ್ಯ ಮಾಡಿ, ಸುಳ್ಳಾಡಿ ಇನ್ನೊಬ್ಬರಿಗೆ ಮೋಸ ಮಾಡ್ತಕ್ಕಂಥ, ಸುಳ್ಳಾಡಿ ಇನ್ನೊಬ್ಬರು ಪ್ರಾಣ ತೆಗಿತಕ್ಕಂಥ, ಸುಳ್ಳಾಗಿ ಇನ್ನೊಬ್ಬರ ವಿಷಯವಾಗಿ ಕಾರ್ಯಗಳು ಮಾಡ್ತಕ್ಕಂಥ ಒಂದು ಸುಳ್ಳು ಒಂದು ಪ್ರಾಣ ತೆಗಿತದೆ ಪ್ರಿಯರೇ. ಒಂದು ಕುಟುಂಬ ಅದ್ಭುತವಾಗಿ ಕಟ್ಟಲ್ಪಟ್ಟಿರ್ತಕ್ಕಂಥ ಕುಟುಂಬ ಇರ್ತದ. ಆ ಕುಟುಂಬಕ್ಕೆ ಯಾಕ ಮೊನ್ನೆ ನೋಡಿದೆವು ನಿನ್ನ ಯಜಮಾನ ಯಾರಿಗೋ ಕೂಡ್ಸ್ಕೊಂಡು ನಡೆದಿನ ಅಲ್ಲಿ ಗಾಡಿ ಮನ ನೋಡಿದ ಅಂತ ಅಂತೀರಂದ್ರೆ ಮನ್ಯಾಗ ಸಂಜೆಗೆ ಹಂಗಿರ್ತೀನಿ ಪರಿಸ್ಥಿತಿ ಎಲ್ಲ. ಮುಂಜಾನೆ ಮಧ್ಯಾಹ್ನ ಊಟ ಖತಮ್, ಸಂಜೆಗೆ ಚಾ ಖತಮ್, ನಾಷ್ಟ ಖತಮ್, ಸಂಜೆಗೆ ಬೆಳಗ್ಗೆ ಅಡುಗೆ ಬರಬರಾಗಲ್ಲ. ಯಾವ್ದ್ರ ವಿಷಯದಾಗ? ಯಾರೋ ಹೇಳಿನ ಮಾತು ಅವ್ರು ಸುಳ್ಳು ಹೇಳ್ಯಾರ ಎಂಬುದಾಗ ಕೂಡ ಸ್ವಲ್ಪ ನೀವು ಪರೀಕ್ಷಿಸ್ಬೇಕು. ಇನ್ನೊಬ್ಬರು ನಿನ್ನ ಯಜಮಾನ ವಿಷಯವಾಗಿ ನಿನ್ನ ಹೆಂಡತಿ ವಿಷಯವಾಗಿ ಮಾತು ಹೇಳ್ತಾರಂದ್ರೆ ಆ ಮಾತು ಎಷ್ಟು ಮಟ್ಟಿಗೆ ಸತ್ಯಾಂಶ ಅದ ಅದ್ರಾಗ. ಅವ ಅಕ್ಕಿ ಹಂಗೆ ಅಳನ ಅಥವಾ ಇಲ್ಲ, ಅವ ಹಂಗೆ ಹನನ ಅಥವಾ ಇಲ್ಲ ಎಂಬುದಾಗಿ ನೀವು ಪರೀಕ್ಷಿಸ್ಕೊಳ್ಬೇಕು. ಯಾಕಂದರೆ ದೇವರು ಕೂಡಿಸಿರ್ತಕ್ಕಂಥ ಜೋಡಿ ಮನುಷ್ಯರು ಯಾರು ಆಗ್ಲಿಸ್ಲಕ್ಕಾಗಲ್ಲ. ಇದು ಮಾತ್ರ ಚಂದ ಅನ್ಬಿಡ್ರಿ. ಚರ್ಚಿನಲ್ಲಿ ಪ್ರತಿಜ್ಞೆ ಮಾಡಿ ಮದುವೆ ಮಾಡ್ಕೊಂಡಿದ್ರಿ, ಇದು ಕೂಡ ಚಂದ ಅನ್ಬಿಡ್ರಿ. ಜ್ಞಾಪಕ ಇಡ್ರಿ, ದೇವರು ಕೊಟ್ಟಿರ್ತಕ್ಕಂಥ ಜೋಡಿ ಯಾರು ಅಗ್ಲಿಸ್ಲಕ್ಕೆ ಸಾಧ್ಯ ಇಲ್ಲ. ಸುಳ್ಳನ್ನೇ ನಿಮ್ಮನ್ನು ಹಾಳು ಮಾಡ್ತಿರತ್ತು, ಸತ್ಯ ನಿಮ್ಮನ್ನು ಹಾಳು ಮಾಡಿಲ್ಲ. ಸತ್ಯ ನಿಮಗೆ ಉನ್ನತ ಸ್ಥಾನಕ್ಕೆ ಹೋಯ್ತದೆ ಪ್ರಿಯರೇ. ನಿಮ್ಮ ಕುಟುಂಬ ಕಟ್ಟಲ್ಪಡಬೇಕಾದ್ರೆ ನಿಮ್ಮ ದುಸ್ಥಿತಿ ಎಲ್ಲ ಹೊರಗಾಗಬೇಕು ಪ್ರಿಯರೇ. ದುಸ್ಥಿತಿ ಹೊರಗಬೇಕಾದ್ರೆ ಇನ್ನೊಬ್ಬರ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಲೇಬೇಕು. ಕಷ್ಟ ಯಾರ ಮನೆಗೆ ಹೇಳ್ರಿ, ಪ್ರತಿಯೊಬ್ಬರ ಮನೆ ಕಷ್ಟವ. ಆದರೆ ಅದು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕೋ, ಹೇಗೆ ಅದರಿಂದ ನಾವು ಹೊರಗೆ ಬರಬೇಕೋ ಹಾಗೆ ನೀವು ನಡೆದಾಗ ಮಾತ್ರ ದೇವ್ರು ಎಷ್ಟು ಅದ್ಭುತ ಮಾಡತಾನ ಪ್ರಿಯರೇ. ಅದಕ್ಕೆ ತೆಮ್ಮನೇನಾಗತಕ್ಕಂಥ ಎಲ್ಪಜಿ ನನಗೆ ಅವ್ರ ಕುಟುಂಬಕ್ಕೆ ಅವ್ರಿಗೆಲ್ಲರಿಗೆ ಎಚ್ಚರಿಸ್ಲತನ, ನನ್ನ ಯೋಬನ ಆಡಿದ ಹಾಗೆ ನೀವಿಲ್ಲ ಅಂತ ಹೇಳ್ತಾನೆ ಪ್ರಿಯರೇ. ಮೊದಲನೇ ಥೆಸಲೋನಿಕ ಬರೆದ ಪತ್ರಿಕಾ 5ನೇ ಅಧ್ಯಾಯ 18ನೇ ವಚನ ಓದ್ರಿ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಎಲ್ಲದರಲ್ಲಿಯೂ
ಧನ ಐಶ್ವರ್ಯವಿದ್ದಾಗ ಹೇಗೆ ಕರ್ತನಿಗೆ ಸ್ತುತಿ ಆರಾಧನೆ ಮಾಡ್ತಿದ್ದೀರೋ, ಕಷ್ಟ ಬಂದಾಗ ಕೂಡ ದೇವ್ರಿಗೆ ಸ್ತುತಿ ಆರಾಧನೆ ಮಾಡ್ರಿ. ಎಲ್ಲ ಇದ್ದಾಗ ದೇವ್ರಿಗೆ ಎಷ್ಟು ಆರಾಧನೆ ಮಾಡ್ತಿರೋ, ಎಲ್ಲ ಕಳ್ಕೊಂಡಾಗ ಕೂಡ ದೇವ್ರಿಗೆ ಆರಾಧನೆ ಮಾಡ್ರಿ. ಎಲ್ಲ ಸ್ಥಿತಿಗಳಲ್ಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ ನಿಮಗಿರ್ತಕ್ಕಂಥ ಕಷ್ಟ ಭಾರಗಳು ಬಂದಾಗ ಕೂಡ ದೇವ್ರ ಮುಂದಿಟ್ಟು ನೀವು ಕೃತಜ್ಞತಾ ಸ್ತುತಿ ಆರಾಧನೆ ಮಾಡ್ತೀರಿ ಅಂದ್ರೆ ಎಷ್ಟು ಅದ್ಭುತ ಅದ. ಈಗ ಕೆಲವೊಂದು ಮಾತು ಹೇಳ್ತೇನ, ಗಂಟೆ ಹೆಂಡತಿ ಮನ್ಯಾಗ ಜಗಳ ಆಡಿದ್ರೆ ಅನ್ಕೋರಿ, ಮೊದಲನೇದು ಏನು ಮಾಡಬೇಕು? ಕುಟುಂಬದವ್ರಿಗೆ ಕರೆಸ್ಬೇಕಾ? ನೆಂಟಸನ್ ಮಾಡಿ ಇಟ್ಟೋರಿಗೆ ಕರೆಸ್ಬೇಕಾ? ಅಥವಾ ಹಿರಿಯರಿಗೆ 4 ಮಂದಿಗೆ ಕರೆಸ್ಬೇಕಾ? ಅಥವಾ ನೀವಿಬ್ಬರು ಸರಿ ಆಗಬೇಕಾ? ಯಾರಾಗಬೇಕು? ಇಬ್ಬರೇ ಸರಿ ಆಗಬೇಕು. ಇಬ್ಬರೇ ಸರಿ ಆಗ್ಬೇಕು. ನೀವಿಬ್ಬರು ಸರಿಯಾದಾಗೆ ನಿಮ್ಮ ಮಕ್ಕಳ ಜೀವಿತ ಹೃದಯಗಳು ಕಟ್ಟಲ್ಪಡ್ತಾವೆ. ನಿಮ್ಮ ಎದುರ ನೀವಿಬ್ಬರೇ ಜಗಳ ಕಿರಿಕಿರಿ ಮಾಡ್ಕೊ ತಂಟೆಗೆ ಒಳಗಾಗಿದ್ದು ಅವ್ರಿಗೆ ಕರ್ಸಿದ್ ನಾ ಹೇಳ್ತಾರೆ 4 ಮಂದಿ, ಇವ್ರಿಗೆ ಎಷ್ಟು ದಿನ ಬಂದು ಹೇಳ್ತಾರೆ 4 ಮಂದಿ? ಈ ಹೇಳಿದರೆ ಒಂದಿನ ಆಗೋಯ್ತಾರೆ ಪ್ರೇಯರೇ. ಯಾಕಂದ್ರೆ ಹೇಳಕ್ಕೆ ಬಂದವರು ಹೇಳಕ್ಕೆ ಬಂದರೆ ಮಾಡ್ತಾರೆ, ಕೆಲವೊಂದ್ಸತಿ ಬೈದಿರ್ತಾರೆ ಅವ್ರ ಮಾತುಗಳು. ಆ ಮಾತುಗಳು ಬೈದು ನಿಮ್ಮ ಒಳಗೆ ಇಟ್ಕೊಂಡಿರ್ತೀರಿ. ಹಾಂ ಅವತ್ತವ ಹಂಗೆ ಬೈದಾನ, ಇವಕ್ಕೆ ಹಿಂಗೆ ಬೈದಾಳ. ಇವು ನಿಮಗೆ ಬುದ್ಧಿ ಹೇಳಕ್ಕೆ ಬಂದಂಥ ವ್ಯಕ್ತಿ ಕೂಡ ಅವ್ರ ಮೇಲೆ ಕಕ್ಷೆಗಳು ನಿಮ್ಮ ಒಳಗೆ ಹುಟ್ಕೊಂಡ್ಬರ್ತಾವ ಪ್ರೇಯರ ಒಂದಿನ. ಇದಕ್ಕಿಂತ ಮುಂಚಿತವಾಗಿ ನಿಮ್ಮ ನೀವು ರಕ್ಷಿಸ್ಕೊಳ್ಳೋದು ಉತ್ತಮ. ಮಧ್ಯಾಹ್ನ ಜಗಳಾಡ್ರಿ, ಸಂಜೆಗೆ ಜೈಕರ್ ಸಾಬ್ರಿ ಅಂದ್ರೆ ಎಷ್ಟು ಉತ್ತಮ ಅದ, ಜೈಕರ್ ಸಾಮೋರಿ ಅಂತ ಹೇಳಿದ್ರೆ ಎಷ್ಟು ಉತ್ತಮ ಅದ, ಪ್ರೈಸ್ ಲಾರ್ಡ್ ಅಂತ ಹೇಳಿದ್ರೆ ಎಷ್ಟು ಉತ್ತಮ ಅದ. ಇದ್ರಾಗ ಸಮೃದ್ಧಿ ಅದ, ಇದ್ರಾಗ ಶಾಂತಿ. ಅಂದರೆ ನಾ ಹೇಳ್ತಕ್ಕಂಥ ವಾಕ್ಯದ ಅನುಸಾರ ಮಾತಂದ್ರೆ ಎಲ್ಲದರಲ್ಲಿ ಕೃತಜ್ಞತೆ ಉಳ್ಳವರಾಗ್ರಿ, ಎಲ್ಲದರಲ್ಲಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಕ್ಕಂಥವ್ರಾಗ್ರಿ. ಎಲ್ಲ ಸಮಯಗಳಲ್ಲಿ ದೇವರಿಗೆ ಸ್ತುತಿ ಆರಾಧನೆ ಮಾಡುತ್ತಾ ದೇವರಿಗೆ ಮಹಿಮೆ ಪಡಿಸ್ತಾ ನೀವು ಇರುವಾಗ ದೇವರು ನಿಮ್ಮನ್ನು ಉನ್ನತ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ, ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಯೇಸು ಕ್ರಿಸ್ತನಲ್ಲಿ ಯಾವ ಚಿತ್ತವನ್ನು ತೋರಿ ಬರ್ತದೋ ಆ ಚಿತ್ತದ ಅನುಸಾರವಾಗಿ ನೀವು ನಡೆಯೋದಕ್ಕಾಗಿ ನೀವು ಪ್ರಯಾಸ ಪಟ್ಟಾಗ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾನ ಮತ್ತು ಉನ್ನತ ಸ್ಥಾನಕ್ಕೆ ತರ್ತಾನ ಪ್ರಿಯರೇ. ಹಲ್ಲೆಲೂಯ. ಎಚ್ಚರವಾಗಿದ್ದರು. ಹಲ್ಲೆಲೂಯ. ಎಚ್ಚರವಾಗಿದ್ದಿರ್ಬೇಕು, ಗಮನವಿಟ್ಟಿರ್ಬೇಕು. ದೇವ್ರಿಗೆ ನಾವು ಎಷ್ಟು ಸಮಯ ಕೊಡಬೇಕು, ದೇವ್ರಿಗೆ ಎಷ್ಟು ಆರಾಧನೆ ಮಾಡಬೇಕು, ಎಲ್ಲದರಲ್ಲಿ ಕೃತಜ್ಞತ. ರೋಗದಪ್ಪನ ಆರಾಧನೆಗೆ ಹೋಗಿ ಅಲ್ಲ, ರೋಗ ಇದ್ದರೂ ನೀ ಬಾ ಆರಾಧನೆಗೆ ಬಾ. ನಿನ್ನ ರೋಗ ಒಂದು ವೇಳೆ ದೇವ್ರ ಚಿತ್ತ ನಿನಗೆ ವಾಸಿ ಆಗೋದು ಪ್ರೇಯರೇ. ನಿನ್ನ ಸಮಸ್ಯೆ ಅದ, ಏನು ಚರ್ಚೆ ಹೋಗೋರಿ, ಬಾ ಆರಾಧನೆಗೆ ಮೊದಲನೇದು ಬಾ, ನಿನ್ನ ಸಮಸ್ಯೆ ದೇವರು ಪರಿಹಾರ ಮಾಡಿ. ಅದಕ್ಕೆ ಎಲ್ಲದರಲ್ಲಿ ಕೃತಜ್ಞತ ಸ್ತುತಿ ನೀ ಮಾಡಬೇಕಾದ್ರೆ ಯಾವಾಗ ಮಾಡ್ತಿ ಗೊತ್ತದನ? ಒಳ್ಳೆ ಆರೋಗ್ಯದಾಗಿಲ್ಲ, ನಿನ್ನ ಆರೋಗ್ಯ ಕೆಟ್ಟದ್ದು ಕೂಡ ದೇವ್ರಿಗೆ ಸ್ತುತಿ ಮಾಡು. ನಿನ್ನ ಆರೋಗ್ಯ ಹಾಳಾದ ಕೂಡ ದೇವ್ರಿಗೆ ಮಹಿಮೆ ಪಡಿಸು. ನೀ ಏನು ಇಲ್ಲದಂಥ ಸ್ಥಿತಿಯಲ್ಲಿ ಕೂಡ ದೇವ್ರಿಗೆ ನೀವು ಮಹಿಮೆ ಪಡಿಸು. ದೇವ್ರಿಗೆ ಉನ್ನತ ಸ್ಥಾನಮಾನಕ್ಕೆ ತರ್ತಾನೆ ಪ್ರೇಯರೇ. ದೇವ್ರು ಇಲ್ಲ ನಿನ್ನ ಒಳಗಂದ್ರೆ ನಿನ್ನ ಪರಿಸ್ಥಿತಿ ಭಾಳಷ್ಟು ಒಂದು ಬೇಡಾಗಿರ್ತದೆ ಪ್ರೇಯರೇ. ಕೆಲವರು ಬರೀ ನೇವ ಹೇಳ್ಕೊತಾರ. ಫೋನ್ ಮಾಡಬೇಕು, ಪ್ರಾರ್ಥನೆ ಫೋನಿನಾಗ ಪ್ರಾರ್ಥನೆ ಅದ್ಭುತ, ನಿಮ್ಗೆ ಉತ್ತಮ. ನನಗೆ ದೇವ್ರು ಬಳಸ್ಲತ್ತಾನ, ಬಳಕೆ ಮಾಡ್ಕೊಳತ್ತಾನ ಉತ್ತಮ. ಮರ್ದಿನ ಆರಾಧನೆಗೆ ಬಂದ್ರೆ ಸರ್ ಏನ್ ಹೇಳಿ ಪೂರ ಅದು ಮನೆಗ ಇದು ಮಾಡ್ಕೊಂಬಳಕ್ಕೆ ಪೂರ ಟೈಮೇ ಹೋಗ್ಯದ, ಮಾಡ್ಕೊಳಕ್ಕೆ ಟೈಮೇ ಹೋಗ್ಯದ ಅಂತೀವ್ರಿಗೆ. ಒಂದು ವೇಳೆ ನೀವು ಫೋನ್ ಮಾಡಿದಾಗ ನಾ ಜರ ಬಿಜದಾಗಿದ್ದ, ನೀವು ಫೋನಿಗೆ ನಾ ಹೆಸರು ಮಾತಾಡ್ತಾನೆ ಅನ್ಕೋರಿ, ಅಥವಾ ಇನ್ನೊಬ್ರು ಪಾಸ್ಟರ್ ಹಿಂಗೆ ಅಂದ್ರೆ ಅನ್ಕೋರಿ, ಏನು ಅನ್ಕೋತೀರಿ? ಏನು ಅನಿಸ್ತದೆ ನಿಮಗೆ? ನಾವು ಸರರಿಗೆ ಪ್ರೇಯರ್ ಮಾಡ್ಕೊಳಕ್ಕೆ ಫೋನ್ ಹಚ್ಚಿದ್ರ ಫೋನು ಏನು ಮಾಡ್ಯಾರ ಅವರು ಕಟ್ ಮಾಡ್ಯಾರ. ನಾ ಮಾತಾಡ್ತೇನೆ ಅಂತೇಳಿ ಮಾತಾಡ್ತಾನೆ ಕಟ್ ಮಾಡ್ಯಾರ ಅಂತೇಳಿ ಈ ಮನೆಗೆ ಕಾಟ, ಆ ಮನೆಗೆ ಪಿನ್ನು, ಆ ಮನೆಗೆ ಫುಗ್ಗ, ಈ ಮನೆಗೆ ಇಲ್ಸಬತ್ತು, ಆ ಮನೆಗೆ ಹೆಗ್ಗಣು. ಮನೆಗೆ ಕಾಟ, ಪಿನ್ನು, ಇಲ್ಸಬತ್, ಹೆಗ್ಗಣೆಲ್ಲ ಹಚ್ಚಿ ಪೂರ ಏನು ಮಾಡ್ತೀರಿ? ಈ ಒಬ್ಬರು ಇರ್ತಕ್ಕಂಥವ್ರು ಎಲ್ಲರೂ ಹಂಗಂದಾರ ಸರ್, ಹಿಂಗಂದಾರ ಸರ್, ಖತಮೆ. ನೀವು ಏನಿದ್ದೀರಿ ಅದು ನೀವು ಪರೀಕ್ಷಿಸ್ಕೊಳ್ಬೇಕು. ನೀವು ಹಾಳಾಗ್ಲತ್ತೀರಿ, ಇನ್ನೊಬ್ಬರ ಸ್ಥಿತಿಗಳು ಹಾಳು ಮಾಡತ್ತೀರಿ, ನಿಮ್ಮ ಕುಟುಂಬ ಸರ್ವನಾಶ ಆಗ್ಲತ್ತ, ಇನ್ನೊಂದು ಕುಟುಂಬ ಸರ್ವನಾಶ ಮಾಡತ್ತೀರಿ. ಆದರೆ ಯೌವನ ಹಿಂಗೆ ಮಾಡತ್ತಿಲ್ಲ. ಯೌವನ ಸ್ನೇಹಿತರು ದ್ವೇಷಿಸಿದ್ರು ಕೂಡ, ದೇವರಿಗೆ ವಿರುದ್ಧವಾಗಿ ಮಾತಾಡಿದ್ರು ಕೂಡ, ಅಸತ್ಯವಾಗಿರ್ತಕ್ಕಂಥ ಕಾರ್ಯ ಮಾಡಿದ್ರು ಕೂಡ, ಯೌವನು ಆತನ ಮೂಗರ ಸ್ನೇಹಿತರನ್ನು ಹಿಡ್ಕೊಂಡು ಅವ್ರಿಗೆ ಸರಿ ಮಾಡೋದಕ್ಕೆ ಪ್ರಯತ್ನ ಪಡತಾನ. ಸರಿ ಮಾಡೋದಕ್ಕೆ ಪ್ರಯತ್ನ ಪಟ್ಟದ್ರಲ್ಲಿ ದೇವರು ಯೌವನ ಪಟ್ಟಂಥ ಪ್ರಯತ್ನ ನೋಡಿ ಆ ಸ್ನೇಹಿತರನ್ನು ಗದ್ದಿಸಿ ಇವು ತೆಗೆದುಕೊಂಡು ಹೋಗಿ ಯೌವನ ಬಳಿಗೆ ಹೋಗ್ರಿ, ಹೋಮ ಮಾಡ್ರಿ, ಆತ ನಿಮಗಾಗಿ ಕೃತಜ್ಞತೆವಾಗಿ ಪ್ರಾರ್ಥನೆ ಮಾಡ್ತಾನ. ಆತನ ಪ್ರಾರ್ಥನೆಯನ್ನು ಕೇಳಿ ನಾನು ನಿಮ್ಮನ್ನು ಕ್ಷಮಿಸ್ತಾ ಮತ್ತು ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಮಾಡ್ರಿ ಎಂಬುದಾಗಿ ಸ್ಪಷ್ಟವಾಗಿ ದೇವರು ಯೌವನ ಮುಖಾಂತರವಾಗಿ ಕಾರ್ಯ ಮಾಡತಾನ ಪ್ರೇಯರೇ. ಇವತ್ತು ನಿನ್ನ ಮುಖಾಂತರ ನನ್ನ ಮುಖಾಂತರ ಕೂಡ ಪ್ರತಿಯೊಂದು ಕುಟುಂಬದಲ್ಲಿ ಅದ್ಭುತ ಕಾರ್ಯಗಳು ಜರಗಬೇಕು ಪ್ರೇಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಸಿಟ್ಟು, ಕಕ್ಷ ಇವೆಲ್ಲನವ ವ್ಯರ್ಥವ ಪ್ರೇಯರೇ. ಒಂದು ವೇಳೆ ನಾ ಮಕ್ಕೊಂಡಂಥ ಈ ಸ್ಥಿತಿಯಲ್ಲಿ ಕೂಡ ನೀವು ಬಾಜಿಂಗ್ ಬೆಡ್ ಮೇಲೆ ಮಕ್ಕೊಂತಂದ್ರೆ ಕೂಡ ಒಂದೊಂದು ಸರ್ತಿ ಫೋನ್ ಬಂದ್ರೆ ನಿಮ್ಗೆ ಏನೈತದ ಸಿಟ್ಟು ಬರ್ತದೆ ಪ್ರೇಯರ್. ನಿಮ್ಮ ಮೈಂಡ್ ಹ್ಯಾಂಗ್ ಆಗೋಯ್ತದ ಪೂರ.
ಫೋನ್ ಹೀಟಾದಾಗ ಹಂಗಾಯ್ತು ಪ್ರೇರೆ, ಕಚ್ಚಿ ಚೀರ್ಸಿರಿ ಪ್ರಾರ್ಥನೆ ಮಾಡ್ಬೇಕಂತ ಕೆಲವು ಸರ್ತಿ ಪರಿಸ್ಥಿತಿಗಳು ಇಷ್ಟು ಭಯಂಕರ ಇರ್ತಾವ. ಅದು ಸೇವಕರಿಗೆ ಮಾತ್ರನೇ ಗೊತ್ತದ ಪ್ರೇರೆ, ನಿಮ್ಗೆ ಆ ಪರಿಸ್ಥಿತಿ ಗೊತ್ತಾಗಲ್ಲ. ಆದರೆ ನಾವು ಒಂದು ಸತ್ಯ ಹೇಳ್ತೆ, ನಿಮಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಸೇವಕರಿಗೆ ನೀವೆಂದೂ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯೋಬನ ಸ್ನೇಹಿತರು ಯೋಬನಿಗೆ ಬಿಟ್ಟು ಹೋಗಿಲ್ಲ ಪ್ರೇರೆ, ಯೋಬನಿಗೆ ದ್ವೇಷಿಸ್ಯಾರಿಲ್ಲ ಅಂತಿಲ್ಲ, ದ್ವೇಷಿಸಿದ್ರು ಕೂಡ ಯೋಬನ ಜೊತೆಗಾರೆ ಕೊನೆಯವರೆಗೆ ಉಳಿದಾರ ಪ್ರೇರೆ. ಆದರೆ ಆ ಕೊನೆಯವರೆಗಿದ್ದಾಗ ಯೋಬನ ಪರಿಸ್ಥಿತಿ ಕೂಡ ಭಾಳ ಅದ್ಭುತ ಆಗ್ಯದ ಪ್ರೇರೆ. ಅದಕ್ಕೆ ನೋಡ್ತೀವಿ ಸ್ಪಷ್ಟವಾಗಿ. ಕೊನೆಯದಾಗಿ ಯೋಬನ ಬರೆದ ಗ್ರಂಥ 42ನೇ ಅಧ್ಯಾಯ 11ನೇ ವಚನ ಓದ್ರಿ. ಓದು. ಆಗ ಅವನ ಎಲ್ಲಾ ಅಣ್ಣ ತಮ್ಮಂದಿರು, ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲಾ ಅಕ್ಕ ತಂಗಿಯರು ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲಾ ಪರಿಚಿತರು ಅವನ ಬಳಿಗೆ ಬಂದು ಯೆಹೋವನು ಅವನ ಮೇಲೆ ಬರಮಾಡಿದ್ದ ಆಪತ್ತಿನ ವಿಷಯವಾಗಿ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು. ಇದಲ್ಲದೆ ಪ್ರತಿಯೊಬ್ಬರು ಒಂದೊಂದು ವರಹವನ್ನು ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು ಅಥವಾ ಇಲ್ಲ. ಇದು ಸಾಕ್ಷಿ. ನಮ್ಮ ಮನೆ ಬೊಂಬೆದಾಗ ಹೋದಾಗ ಮೋಕ್ಷಕ್ಕೆ ಆ್ಯಕ್ಚುಲಿ ನಮ್ಮ ಸ್ವಾತಂತ್ರ್ಯ ಗಂಡ ಸತ್ತು ಅದು ಇದ್ದರೆ ನಮ್ಮ ಮನಸ್ಸಿನ ದುಃಖ ಅದ ಇಲ್ಲಂತಿಲ್ಲ. ಆದರೆ ವಾಕ್ಯದ ಸಹ ಹೇಳ್ತೆ, ಮೋಕ್ಷ ಮುಗಿಸ್ಕೊಂಡು ನಮ್ಮ ಡೇವಿಡ್ನವರು ರಿಲೇಷನ್ಶಿಪ್ದವ್ರು ಮನೆಗೆ ಹೋಗಿದ್ದೆವು. ಮನೆಗೆ ಹೋದಾಗ ಕುಟುಂಬದವ್ರು ಸಾಕ್ಷಿ ದೇವ್ರ ವಿಷಯ ಏನು ಹೇಳ್ತಾರೆ ಅಂದ್ರೆ, ಯಾರಾದರೂ ಅವ್ರ ಸಭೆಯಲ್ಲಿ ಕಷ್ಟ ಇದ್ದಾರಂದ್ರೆ, ಯಾರಾದರೂ ಅವ್ರ ಎದುರಿರ್ತಕ್ಕಂಥ ಕುಟುಂಬದವರು ಯಾರಾದರ ಕಷ್ಟ ಸಂಕಟದಾಗಿದ್ದಾಗ ಇವರೆಲ್ಲ ಏನು ಮಾಡ್ತಾರಂತ ಗೊತ್ತದನ, ತನ್ನಲ್ಲಿದ್ದಂಥದ್ದು ಎಷ್ಟು ಅಷ್ಟು ತೆಗೆದುಕೊಂಡು ಹೋಗಿ ಆ ಕುಟುಂಬಕ್ಕೆ ಏನು ಮಾಡ್ತಾರಂತ ಸಂತೈಸ್ತಾರಂತ ಪ್ರೇರೆ. ಇಲ್ಲದಂಥ ಸ್ಥಿತಿ ಇದ್ದವರಿಗೆ ಆ ಪರಿಸ್ಥಿತಿ ಅವರು ನೋಡಿ ತನ್ನ ಬಲ್ಲ ಅದನ್ನೆಲ್ಲೋ ಗೊತ್ತಿಲ್ಲ, ಆದರೆ ಸ್ವಲ್ಪ ಜಮಾ ಮಾಡ್ಕೊಂಡು ಹೋಗಿ ಆ ಕುಟುಂಬಕ್ಕೆ ಏನು ಮಾಡ್ತಾರಂತ ಓದಾರಿಸ್ತಾರಂತ ಪ್ರೇರೆ. ಅವ್ರ ಕಷ್ಟದಾಗ ಅವ್ರಿಗೆ ಪಾಲ್ಭಾಗಿದ್ದು, ಅವ್ರಿಗೇನು ಸಹಾಯ ಬೇಕಾಗ್ಯದ, ಹಾಸ್ಪಿಟಲ್ ಸಹಾಯ ಬೇಕಾಗ್ಯದ ಅಂದ್ರೆ ದುಡ್ಡು ಬೇಕು ಹಾಸ್ಪಿಟಲ್ದಾಗ, ಅವ್ರಿಗೆ ಯಾವ ವಿಷಯ ಕೊರತೆ ಬೀಳತ್ತಾರ ಅದ್ರ ವಿಷಯ, ರ್ಯಾಷನ್ ಪಾನಿ ಅವ್ರ ಮನೆಗಿಲ್ಲ ಅಥವಾ ಪರಿಸ್ಥಿತಿ ಖರಾಬ್ ಆಗ್ಯದ ಆ ವಿಷಯವಾಗಿ ಸಹಾಯ. ಇವತ್ತು ನಾವು ಒಂದು ಹೇಳ್ತೆ, ಇದು ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿದ್ರೆ ಆಗ್ತದೆ, ಒಬ್ಬರು ಮಾಡಿದ್ರೆ ಆಗಲ್ಲ. ಇವತ್ತು ನಾವು ಸಭೆ ಇದ್ದೇವೆ, ಒಂದು ಕುಟುಂಬ ಇದ್ದೆವು, ಒಂದು ಸಭೆದಾಗಿದ್ದೇವೆ ಅಂದರೆ ನಾವು ಒಂದು ಕುಟುಂಬ ಇದ್ದೆವು. ಈ ಸಭೆಯಲ್ಲಿ ಯಾರಿಗಾದರ ಒಂದು ಕುಟುಂಬದಲ್ಲಿ ಕಷ್ಟ ಭಾರ ಬಂದಂದ್ರೆ ಮನುಷ್ಯನಿಗೆ ನಾವು ಈಗ ಒಂದು 60-80 ಮಂದಿ ಇದ್ದೆವು, ಮನುಷ್ಯನಿಗೆ ಒಂದು 100 ರೂಪಾಯಿ ಹಾಕಿದೆವು ಅಂದ್ರೆ 8,000 ರೂಪಾಯಿ ಆಗುತ್ತೆ ಪ್ರೇರೆ. ಒಂದು ಫ್ಯಾಮ್ಲಿಗೆ ಒಂದು 500-1,000 ರೂಪಾಯಿ ಹಾಕಿದೆವು ಅಂದ್ರೆ ಒಂದು ಕಷ್ಟದಿದ್ದಂಥ ವ್ಯಕ್ತಿ, ಒಂದು ಹಾಸ್ಪಿಟಲ್ ನರಳಾಡ್ತಕ್ಕಂಥ ಒಂದು ವ್ಯಕ್ತಿಗೆ ನಮ್ಮ ಕುಟುಂಬ ಎಂಬುದಾಗ ನಾವು ತಿಳ್ಕೊಂಡು ಮನುಷ್ಯನಿಗೆ 500-1,000 ರೂಪಾಯಿ ಕೂಡ ಜಮಾ ಮಾಡಿ ಆ ಕುಟುಂಬಕ್ಕೆ ಒಯ್ದು ಒಂದು ವೇಳೆ ಹಾಸ್ಪಿಟಲ್ನಲ್ಲಿ ನಾವು ಜಮಾ ಮಾಡಿದೆವು ಅಂದ್ರೆ ಆ ಮರಣಕರ ಅಪಾಯಗಳಿಂದ ವ್ಯಕ್ತಿ ಹೊರಗೆ ಬೀಳ್ತಾನೆ ಪ್ರೇರೆ. ಒಂದು ಕುಟುಂಬದಲ್ಲಿ ಮಕ್ಕಳು ಎಜುಕೇಷನ್ ಖರಾಬ್ ಆಗ್ಲತ್ತದ, ಸ್ಕೂಲ್ ಫೀಸ್ ಕಟ್ಟೋದಾಗೆ ಮಕ್ಕಳು ನರಳಾಡ್ತಾರ ಪರಿಸ್ಥಿತಿ ಮನೇಲಿ ಅಂದ್ರೆ ಮನುಷ್ಯಾಗ ಒಂದು 50-60-80 ರೂಪಾಯಿ ಹಾಕಿ ಕೂಡ ನಾವು ಕೊಟ್ಟು ಅಂದ್ರೂ ಕೂಡ ಆ ಮಕ್ಕಳಿಗೆ ಬುಕ್ಸ್ ಪೆನ್ ಬರ್ತಾವೆ, ಸ್ಕೂಲ್ ಫೀಸ್ ಕಟ್ಟಡ ಕೂಡ ಸಹಾಯ ಹೋಯ್ತದೆ ಪ್ರೇರೆ. ಮಾಡಬೇಕು, ಯಾವ ವಿಷಯ ಮಾಡಬೇಕಂದ್ರೆ ಆ ವಿಷಯವಾಗಿ ಮಾಡಿದಾಗ ಮಾತ್ರನೇ ನೀವು ಬೆಳಿತೀರಿ. ಯಾಕಂದರೆ ನೀವು ಕುಡುವುದರಿಂದ ದೇವರು ನಿಮ್ಮನ್ನು ಉನ್ನತ ಸ್ಥಾನ ತರ್ತಾನೆ. ಇಲ್ಲಿ ಯೋಬನು ಏನೇನು ಕಳೆದುಕೊಂಡಿನೋ, ಯೋಬನು ಸ್ನೇಹಿತರು, ಅಕ್ಕ ತಂಗಿಯರು, ಕುಟುಂಬದವರು, ಬಂಧು ಬಳಗದವರು, ರಿಲೇಷನ್ಶಿಪ್ದವರು ಎಲ್ಲ ಬಂದು ಎಲ್ಲರೂ ಒಂದೊಂದು ವಸ್ತುಗಳನ್ನು ತಂದು ಕೊಟ್ಟರು ಪ್ರೇರೆಯವರು. ಹೀಗೆ ನಾವು ಮಾಡಿದ್ರೆ ಎಷ್ಟು ಉತ್ತಮ ಇರ್ತದೆ, ಒಂದು ವೇಳೆ ಹೀಗೆ ನೀವು ಮಾಡಿದ್ರೆ ಎಷ್ಟು ಉತ್ತಮ ಇರ್ತದೆ. ಒಂದು ವೇಳೆ ಇಂಥ ಸ್ಥಿತಿಗೆ ನೀ ಒಂದು ವೇಳೆ ಸಹಕಾರ ಮಾಡ್ಕೊತ ಹೋದ್ರೆ ಎಷ್ಟು ಉತ್ತಮ. ನಿನ್ನ ಬಳಿ ಚೀಲ ಖಾಲಿ ಆಗಲ್ಲಮ್ಮ, ನಿನ್ನ ಚೀಲ ತುಂಬೋಯ್ತು ಸ್ಪಷ್ಟವಾಗಿ. ಸ್ವಲ್ಪ ಇವತ್ತು ಖಾಲಿ ಇದ್ದಾದ್ರೆ ನಾಳೆಗೆ ಮತ್ತು ತುಂಬುವಂಥ ದೇವರು ಸಹಾಯ ಮಾಡಿ ನಿಮ್ಮನ್ನು ಉನ್ನತ ಸ್ಥಾನಮಾನಕ್ಕೆ ತರ್ತಾನೆ ಪ್ರೇರೆ. ಹೀಗೆ ಮಾಡ್ಬೇಕು. ಯೋಬನಿಗೆ ನೋಡ್ರಿ, ಅವನ ಸ್ಥಿತಿ ಎಲ್ಲ ಎಷ್ಟೊಂದು ಭಯಂಕರವಾಗಿ ಸ್ಥಿತಿ ಇದ್ರು ಕೂಡ ಜನರೆಲ್ಲ ಒಂದೊಂದು ವಸ್ತುಗಳು ತಂದು ಕೊಟ್ಟು ಯೋಬನ ಸ್ಥಿತಿ ಎಷ್ಟು ಖರಾಬಾಗಿತ್ತು ಅದಕ್ಕಿಂತ 2ರಷ್ಟು ಆಶೀರ್ವಾದ ಯೋಬನಿಗೆ ಸಿಕ್ಕೋದು ಪ್ರೇರೆ. ಯಾರಲ್ಲಿ ಸಿಗ್ತದೋ ಅವನ ಪರಿಸ್ಥಿತಿ ಹಂಗಿದ್ದು, ನಾವು ನಡವಳಿಕೆ ಹಂಗಿತ್ತು, ಅವು ಮಾಡ್ತಕ್ಕಂಥ ಕಾರ್ಯಗಳು ಹಂಗಿದ್ದು. ತನಗೋಸ್ಕರ ಪ್ರಾರ್ಥನೆ ಮಾಡ್ತೀನೋ, ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಇನ್ನೊಬ್ಬರು ಕಷ್ಟದಾಗಂದ್ರೆ ಆ ಕಷ್ಟ ವಿಷಯ ಕೂಡ ಆತನ ಚಿಂತಿಸ್ತಾನೆ ಪ್ರೇರೆ. ಮೊದಲನೇ ಅಧ್ಯಾಯದಲ್ಲಿ ನೋಡ್ತೀವಿ, ಯೋಬನು ತನ್ನ ಮಕ್ಕಳು ಯಾವುದರ ವಿಷಯಕ್ಕೆ ಪಾಪ ಮಾಡ್ಯಾರ ಅಂತ ತಿಳ್ಕೊಂಡು ಮಸ್ಕಿನ ಜಾವದಾಗ ಎದ್ದು ಪ್ರತಿಯೊಂದು ಮಕ್ಕಳ ವಿಷಯ ಒಂದೊಂದು ಹೋಮ ಮಾಡ್ತೀನಿ, ಎಷ್ಟೋ ಮೈಳು ನಡ್ಕೊಂಡು ಹೋಗ್ತೀನಿ ಅಂತ ಪ್ರೇರೆ. ನನ್ನ ಮಕ್ಕಳೆಲ್ಲ ರಾತ್ರಿ ಪಾಪ ಮಾಡ್ಯಾರ ಎಂಬುದಾಗಿ ಆ ಮಕ್ಕಳು ಪಾಪ ಕ್ಷಮೆಗಾಗಿ ಯೋಬನು ಪ್ರಯಾಸ ಪಟ್ಟನು ಪ್ರೇರೆ. ಆದರೆ ಯೋಬನ ಪರಿಸ್ಥಿತಿ ಅಷ್ಟು ಭಯಂಕರವಾಗಿತ್ತು. ಆದರೆ ಮೊದಲನೇ ಸ್ಥಿತಿಗಿಂತ 2ನೇ ಸ್ಥಿತಿ ಯೋಬನದು ಉನ್ನತ ಸ್ಥಾನಕ್ಕೆ ಬಂದದ್ದು ಪ್ರೇರೆ. 12ನೇ ವಚನ ಓದ್ರಮ್ಮ, 42ನೇ ಅಧ್ಯಾಯ 12ನೇ ವಚನ, ಯೋಬನ ಗ್ರಂಥ. ಯೆಹೋವನು ಯೋಬನ ಮೊದಲನೇ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೇಗೆ ಹೆಚ್ಚಾಗಿ ಆಶೀರ್ವದಿಸಿದನು.
ಆಶೀರ್ವದಿಸ್ತಾನೆ ದೇವರು, ಇಲ್ಲಂತಿಲ್ಲ. ಆದರೆ ನಿಮ್ಮ ಕಷ್ಟ ಬಂದಾಗ, ಶ್ರಮೆ ಬಂದಾಗ ದೇವರಿಗೆ ಮಾತ್ರ ನೀವು ದ್ವೇಷಿಸಬೇಡ್ರಿ, ಸಭೆಗಳಿಗೆ ಮಾತ್ರ ದ್ವೇಷಿಸಬೇಡ್ರಿ, ಸೇವಕರಿಗೆ ಮಾತ್ರ ದ್ವೇಷಿಸಬೇಡ್ರಿ, ಆತ್ಮಿಕವಾಗಿದ್ದಂಥವ್ರಿಗೆ ದ್ವೇಷಿಸಬೇಡ್ರಿ, ಆತ್ಮಿಕವಾಗಿ ಬಲ ಹೊಂದು ಬೆಳಿತಕ್ಕಂಥವ್ರಿಗೆ ದ್ವೇಷಿಸಬೇಡ್ರಿ, ಅಥವಾ ನಿನ್ನ ಅಕ್ಕಪಕ್ಕ ಮನೆದವರಿಗೆ ದ್ವೇಷಿಸಬೇಡ್ರಿ, ಅಥವಾ ನಿಮಗೆ ವೈರಿ ಹನಂದ್ರು ಕೂಡ ಅವ್ರಿಗೆ ನೀವು ದ್ವೇಷಿಸಬೇಡ್ರಿ. ನಿನ್ನವರು ಯಾರೇ ಇರಲಿ, ಎಂಥ ಸ್ಥಿತಿ ಪರಿಸ್ಥಿತಿ ಅವ್ರು ಇರಲಿ, ಅವ್ರಿಗೆ ನೀವು ದ್ವೇಷಿಸ್ಲಕ್ಕೆ ಹೋಗ್ಲಕ್ಕ ಅವಕಾಶ ಚಾನ್ಸಸ್ ನಿಮ್ಗೆ ಇಲ್ಲೇ ಇಲ್ಲ. ಯಾಕಂದರೆ ನಿಮಗೊಂದು ದಿನ ಅದ ಉನ್ನತ ಸ್ಥಾನಕ್ಕೆ ದೇವ್ರು ತರ್ತಾನೆ. ಒಂದಿನ ಹೇಗೆ ಸಹಾಯ ಮಾಡ್ತಾನೆ, ಬಿಸ್ನೆಸ್ ಎಲ್ಲ ಕೊಡ್ತಾನೆ, ವ್ಯಾಪಾರ ಕೊಡ್ತಾನೆ, ಕೈ ಕೆಲಸ ಎಲ್ಲ ಸಮೃದ್ಧಿ ಕೊಡ್ತಾನೆ, ಅಥವಾ ಯಾವ ಥರವಾಗಿ ಒಂದು ಭಾಗವಾಗರ ದೇವ್ರು ನಿಮ್ಗೆ ತರ್ತಾನೆ, ಉನ್ನತ ಸ್ಥಾನಕ್ಕೆ ತರ್ತಾನೆ. ಒಂದು ನಿನ್ನಿಂದ ಆಗಿಲ್ಲ ಅಂದ್ರೆ ನಿನ್ನ ಮಕ್ಕಳು ಮೊಮ್ಮಕ್ಕಳಿಂದ ನೀವು ಸ್ಥಾನಮಾನಕ್ಕೆ ದೇವರು ಎಬ್ಬಿಸಿ ನಿಲ್ಲಿಸ್ತಾನೆ ಪ್ರೇಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಪ್ಪಾಳೆ ದೇವ್ರ ಮಹಿಮೆ ಆಗಲಿ. ನಿನ್ನಿಂದ ಆಗಲತ್ತಿಲ್ಲ ಅಂದ್ರೂ ಕೂಡ ನಿನ್ನ ಮಕ್ಕಳು ಮೊಮ್ಮಕ್ಕಳು ನಿನ್ನ ಉನ್ನತ ಸ್ಥಾನ ತಂದಿರ್ತಾರೆ ಪ್ರೇಯರೇ. ಯಾಕಂದರೆ ನಿನ್ನ ಪರಿಸ್ಥಿತಿ ದೇವ್ರು ನೋಡೇನ, ನಿನ್ನ ಮಕ್ಕಳಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟು ಅವ್ರಿಗೆ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಬೆಳೆಸಿ ದೇವ್ರು ಉನ್ನತ ಸ್ಥಾನಕ್ಕೆ ತಂದಿಡ್ತಾನೆ ಪ್ರೇಯರೇ, ನಿನ್ನ ಹುಲಿನ ತಂದಿಡ್ತಾನೆ. ಆದರೆ ನೀ ಒಂದು ಮಾಡಬೇಕು, ನಿನ್ನ ಆದಷ್ಟು ನೀ ಸಹಾಯ ಮಾಡಬೇಕು ಪ್ರೇಯರೇ. ಈ ಒಂಥ ವಾಕ್ಯಗಳು ಹೇಳ್ತಾರೆ. ನನ್ನ ಹಳೆ ದಿನಗಳು ನೆನ್ಪಡ್ತಾವೆ. ನಮ್ಮ ಮನೆಗಿದ್ದಾಗ ನಾವು ಪರಿಸ್ಥಿತಿ ನಮ್ಮದೇ ಖರಾಬಿತ್ತು. ನಮ್ಮ ಮನೆಗೆ ನಿಸ್ಪಷ್ಟವಾಗಿ ನೋಡ್ತೇವೆ, ದನಗಳು ಹೋದು, ಎಮ್ಮಿಗಳು ಹೋದು, ಆಡುಗಳು ಹೋದು, ಒಂದು ಎಡ್ಡಡಿ ಕಡೆದು, ಎಡ್ಡಡಿ ಜ್ವಾಳ ಕಡೆದು, ನಮ್ಮ ಕರಿಪರಿ ದೀಡಿಕರ ಸವೇಕರು ಹೊಲ ಹೋಯ್ತು. ಒಂದು ಎಡ್ಡಡಿ ಕಡೆದು ಒಂದು ಆಕಳು, ಇಷ್ಟು ದೊಡ್ಡಾಗಿರ್ತಕ್ಕಂಥ ಆಕಳು, ಅದರ ಹಾಲು ಸೇವನೆ ಮಾಡ್ತೇವೆ ನಾವೆಲ್ಲ ಮನೇಲಿ ಸಣ್ಣ ವಯಸ್ಸಿನಾಗ. ಆ ಆಕಳು ಕಸ್ಕೊಂಡು ಹೋದರು. ಪರಿಸ್ಥಿತಿ ಹೀನವಾಗಿ ಎಲ್ಲ ಹೋದ್ರು ಕೂಡ, ಎಲ್ಲ ಕಳೆದ್ರು ಕೂಡ ನಮ್ಮ ತಾಯಿಗೆ ಭಾನುಮತಿ ಮಂತ್ರಶಕ್ತಿ, ಹುಣ್ಣಿ ಅಮಾಸೆ ಬಂತಂದ್ರೆ ತಿಂಗಳದಾಗ 10 ದಿನ ನಮ್ಮ ತಾಯಿ ಚಂದ ಇರ್ತಳು. ಬಾಕಿ 20 ದಿನವೆಲ್ಲ ಪರಿಸ್ಥಿತಿ ಎಲ್ಲ ಖರಾಬಾಗಿರ್ತಿತ್ತು. ಉಳ್ಳಾಗ ಸಿಕ್ಕರು ತಿಲ್ಲಕ್ಕೆ ಸಿಗ್ತಿಲ್ಲ, ತಿಲ್ಲಕ್ಕೆ ಸಿಕ್ಕರೆ ಉಳ್ಳಾಗ ಸಿಗ್ತಿದ್ದಿಲ್ಲ. ಯಾವಾಗ ನಮ್ಮ ತಾಯಿಗೆ ದೇವರು ಕರುಣಿಸಿ ಸ್ವಲ್ಪ ಟ್ರೀಟ್ಮೆಂಟ್ಲಿಂದ ಅಂದರೆ ಅಲ್ಲಿ ತೋರಿಸ್ಲಕ್ಕೆ ಆ ಕಡೆ ಏನೇನೋ ಮಾಡಿದ್ರು, ಅವಾಗೆಲ್ಲ ಅನ್ಯರಾಗಿ ಜೀವಿಸ್ತಿದ್ದೆವು, ಏನೇನೋ ಮಾಡಿದ್ರು. ನಮ್ಮ ಮಾಮ ಕುರುಳಿ ಬಂದು ಹೆಗಲ ಮೇಲೆ ಕಟ್ಕೊಂಡು ನಮ್ಮ ತಾಯಿ ಎಕಡೆ ತೋರ್ಸ್ಲಕ್ಕೆ ಹೋಯ್ತಿರು, ಏನೇನು ಮಾಡ್ತಿರು ಗೊತ್ತಿಲ್ಲ. ಆದರೆ ಸ್ವಲ್ಪ ದಿನ ಬಾದ 3-4 ವರ್ಷದ ಬಾದ ನಮ್ಮ ತಾಯಿ ಚೆಂದ ಇತ್ತು. ಚೆಂದ ಆದಾಗ ಅದೇ ನಮ್ಮ ತಾಯಿ ಮಸ್ಕಿನಾಗ 3 ಗಂಟೆಗೆ ಎದ್ದು ಅಡುಗೆ ಉಪಚಾರಗಳು ಏನೇನು ಮಾಡಬೇಕೆಲ್ಲ ರೊಟ್ಟಿ ಬುಟ್ಟಿ ತಲೆ ಮೇಲೆ ಇಟ್ಕೊಂಡು ಮಸ್ಕಿನಾಗ 5:30-6 ಗಂಟೆಗೆ ಹೊಲ್ದಾಗಿದ್ದು ಕೆಲಸ ಮಾಡ್ಲಕ್ಕೆ ನಿಂತರು ಪ್ರೇಯರೇ. ನಮ್ಮ ತಾಯಿ ನಮ್ಮ ತಂದೆ ಮಸ್ಕಿನ ಜಾವದಲ್ಲಿ ಪ್ರಯಾಸಪಟ್ಟು 4 ಎಡಬಲಕ್ಕಿರ್ತಕ್ಕಂಥ ಕುಟುಂಬದವ್ರಿಗೆ ಫ್ಯಾಮ್ಲಿದು ಜಾಯಿಂಟ್ ಮಾಡ್ಕೊಂಡು ಹೋಗಿ ಸುಗ್ಗಿಗಳು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಖರ್ಸಿ ನಮ್ಮ ಮನೆಗೆ ಇಟ್ಟಿಟ್ಟು ದೊಡ್ಡ ಖರ್ಸಿಗಳು ಇರ್ತಿದ್ವು. 4-5 ಖರ್ಸಿಗಳು ನಮ್ಮ ಮನೆಯಾಗ ಸುಗ್ಗಿ ಕಾಲದಲ್ಲಿ ತುಂಬಿಡ್ತು ಪ್ರೇಯರೇ. ಫಕೀರ್ಗಳು ಬರ್ತಿದ್ರು ಊರಾಗ ಬೇಡ್ಕೊಳಕ್ಕೆ. ಅವಾಗ ಒಂದು ಬುಟ್ಟಿ ಹಿಂಗೆ ತುಂಬಿ, ಆ ಬುಟ್ಟಿ ತುಂಬಿ ಬುಟ್ಟಿ ಹಿಂಗೆ ಮ್ಯಾಕ್ ಏರ್ಸಿ ದಾನ ಕೊಡ್ತಿರು ಪ್ರೇಯರ್ ನಮ್ಮ ಮನ್ಯಾಗ. ನೀವು ಅವತ್ತು ನಮ್ಮ ತಾಯಿ ತಂದೆ ಮಾಡಿರ್ತಕ್ಕಂಥ ದಾನನೇ ಇವತ್ತು ನಮಗೆ ದೇವ್ರು ದಾನ ಮಾಡಿ ಉನ್ನತ ಸ್ಥಾನಕ್ಕೆ ಇಟ್ಟನು ಪ್ರೇಯರೇ. ನನಗಂತಿಲ್ಲ, ನಮ್ಮ ಅಣ್ಣ ತಮ್ಮರಿಗೆಲ್ಲ ಉನ್ನತ. ಯಾಕೆ ಹೇಳ್ತೆ ಅಂದರೆ ಸಾಕ್ಷಿ ಆವತ್ತಿನ ನಮ್ಮ ತಾಯಿ ತಂದೆ ಪಟ್ಟಂಥ ಪ್ರಯಾಸ, ಅವ್ರಿಟ್ಟಂಥ ಕಣ್ಣೀರು, ಅವ್ರ ಒಳಗಿರ್ತಕ್ಕಂಥ ರೋಗ ವೇದನೆ ನಾವು ನೋಡಿದೆವು. ಅವ್ರಿಗೆ ಇರ್ತಕ್ಕಂಥ ಸಾಕ್ಷಿಗಳು ನೋಡಿದೆವು. ಹೊಟ್ಟಿಗೆ ಕಲ್ಲು ಕಟ್ಕೊಂಡು ಬಿದ್ದು ಸತ್ತೋಗ್ಬೇಕೆಂಬ ಈ ಸ್ಥಿತಿಯಲ್ಲಿ ಕೂಡ ನಮ್ಮಿಬ್ಬರು ಹಾಕದೇ ನಮ್ಮೊಬ್ಬಕ್ಕೆ ಯಾಕೆ ಬೇಡವ ನಾ ಸಲ್ತಾನಿಗೆ ಅಂತೇಳಿ ತಂದು ಬಿದರ್ದಾಗ ಚೌಬರ ಹಿಡ್ಕೊಂಡು ಗಲ್ಲಿ ಬೇಡ್ಕೊಂಡು ತಂದು ನಮ್ಮ ಅಪ್ಪಗೆ ದವಾಖಾನೆ ತಂದು ಊಟ ಉಪಚಾರ ಹಾಕ್ಯಾರ ಪ್ರೇಯರೇ. ಒಂದು ಮನುಷ್ಯಗೆ ಸ್ಥಿತಿ ಇರ್ತದೆ, ಒಂದು ಪರಿಸ್ಥಿತಿ ಇರ್ತದೆ, ಮನುಷ್ಯನಿಗೆ ಇಲ್ಲ ಅಂತಿಲ್ಲ. ಆ ಸ್ಥಿತಿ ಪರಿಸ್ಥಿತಿಯನ್ನು ದೇವರು ಒಂದಿನ ಮೇಲಕ್ಕೆ ತರ್ತಾನೆ. ಹೇಗೆ ತರ್ತಾನೆ ಅಂದರೆ ನೀವು ಮಾಡ್ತಕ್ಕಂಥ ಕಾರ್ಯಗಳಿಂದ, ನಿಮ್ಮ ಮನಸ್ಥಿತಿಯಿಂದ, ನೀವು ಮಾಡಿರ್ತಕ್ಕಂಥ ನೀವು ಏನೇನೋ ಒಳ್ಳೆಯ ಕಾರ್ಯಗಳು ಮಾಡ್ತೀರಿ ನೋಡ್ರಿ, ಅವೆಲ್ಲ ಒಳ್ಳೆಯ ಕಾರ್ಯಗಳಿಂದ ದೇವರು ನಿಮಗೊಂದು ಉನ್ನತ ಸ್ಥಾನಕ್ಕೆ ತಂದೆ ತರ್ತಾನೆ. ಒಂದು ದಿನ ಎಲ್ಲ ಒಂದಿನ ತರ್ತಾನೆ ಪ್ರೇಯರೇ. ಅವತ್ತು ನಮ್ಮ ತಾಯಿ ತಂದೆ ಪಟ್ಟಂಥ ಪ್ರಯಾಸ ಇವತ್ತು ಉನ್ನತ ಸ್ಥಾನಕ್ಕೆ ದೇವರು ಇಟ್ಟನ, ಇಲ್ಲಂತಿಲ್ಲ. ಆದರೆ ಸಾಕ್ಷಿ ಹೇಳ್ತಕ್ಕಂಥ ಕಾರಣ ಅಂದರೆ ಇಲ್ಲಿ ಯೋಬನ ವಿಷಯ ಬಂದಾಗ ನನಗೆ ಸ್ವಲ್ಪ ಮನಸ್ಸೇನೈತೆ ಅಯ್ಯೋ ನಮ್ಮನೆ ಕೂಡ ಒಂದು ಪರಿಸ್ಥಿತಿ ನಾವು ಒಂದು ಟೈಮ್ ನೋಡಿದ್ದೇವಲ್ಲ, ನಮ್ಮ ಕುಟುಂಬದಲ್ಲಿ ಇಂಥ ಒಂದು ಸಮಸ್ಯೆಗಳನ್ನು ನೋಡಿದ್ದೇವಲ್ಲ, ಇಂಥ ಒಂದು ಸ್ಥಿತಿ ನಾವು ಇದ್ದಿದ್ದೇವಲ್ಲ. ಆದರೆ ಅಷ್ಟು ಯೋಬನ ಬಂದಪ್ಪಲೆ ಬಂದಿಲ್ಲ, ಆದರೆ ಅಲ್ಪ ಸ್ವಲ್ಪ ನಮಗಿತ್ತು. ಆದರೆ ದೇವರೇ ಒಳ್ಳೆ ಒಂದು ಸ್ಥಾನಕ್ಕೆ ನಮ್ಮನ್ನು ಆ ದಿನ ಹಿಡಿದು ತಂದಿದ್ದಲ್ಲ ಎಂಬುದಾಗಿ ಒಂದು ಸಾಕ್ಷಿ ಮನೋಭಾವನೆ ನಮ್ಮ ಒಳಗಾಕ. ಇವತ್ತು ನಿಮ್ಮ ಮನೆ ಕುಟುಂಬದಾಗ ಇದ್ದಿರ್ಬೋದು, ನಿಮ್ಮ ತಾಯಿ ತಂದೆ ಪುಣ್ಯ ಕಾರ್ಯ, ನಿಮ್ಮ ತಾಯಿ ತಂದೆ ಒಳ್ಳೆ ಕಾರ್ಯ ದಾನ ಧರ್ಮ ಮಾಡಿರ್ಬೋದು, ನಿಮ್ಮ ತಾಯಿ ತಂದೆ ನಿಮ್ಗೆ ಒಳ್ಳೆ ಸ್ಥಾನಕ್ಕೆ ಬೆಳೆಸ್ಬೇಕೆಂಬುದಾಗಿ ಎಷ್ಟೋ ಸಾಲ ಮಾಡಿ ನಿಮ್ಮನ್ನು ತಂದು ಬೆಳೆಸಿರ್ಬೋದು. ಇವತ್ತು ಅದೇ ಒಂದು ಪ್ರತಿಫಲ ನಿಮ್ಮ ಜೀವಿತ ಅಲ್ಲದ ಪ್ರೇಯರೇ. ಅದಕ್ಕೆ ಯೋಬನ ಸ್ಥಿತಿ ನೋಡ್ತೇವೆ. ಯೋಬನ ಸ್ಥಿತಿಯಲ್ಲಿದ್ದಾಗ ಅವನ ಪರಿಸ್ಥಿತಿ ಭಾಳಷ್ಟು ಖರಾಬಿತ್ತು. ಆದರೆ ಯೋಬನ ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡ್ಯಾನ ಪ್ರೇಯರೇ. ಇವತ್ತು ನೀನು ಕೂಡ ನಿನ್ನವರ ವಿಷಯವಾಗಿ ನಿಂಗೆ ದೋಷಿಸಿರ್ಬೋದು, ಕಷ್ಟದಲ್ಲಿ ಹಾಕಿರ್ಬೋದು, ಅಥವಾ ಏನೇನೋ ಮಾಡಿರ್ಬೋದು. ಆದರೆ ನಿನ್ನ ಸ್ನೇಹಿತರಿಗೋಸ್ಕರ, ನಿನ್ನ ಕುಟುಂಬಗೋಸ್ಕರ, ನಿನ್ನವ್ರಿಗೋಸ್ಕರ ನೀನು ಪ್ರಾರ್ಥನೆ ಮಾಡೋದ್ರೆ ನಿನ್ನವ್ರ ಜೀವಿತ ಹೃದಯ ಕಟ್ತಾರ. ಮತ್ತು ನಿನ್ನ ದುಸ್ಥಿತಿ, ನೀ ಹಾಳಾಗಿರ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ನಿನಗೆ ಉನ್ನತ ಸ್ಥಾನಕ್ಕೆ ಒಂದಿನ ದೇವರು ತಂದು ನಿನ್ನನ್ನು ನಿಲ್ಲಿಸ್ತಾನೆ ಪ್ರೇಯರೇ.
ಅದಕ್ಕೆ ಈ ಒಂದು ಸಣ್ಣ ಒಂದು ಸಂದೇಶ ದೇವರು ನಿಮ್ಮೆಲ್ಲರೂ ಜೀವಿತಕ್ಕೆ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚೊಂದು ಪ್ರಾರ್ಥನೆ ಮಾಡಿರಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಮಾತು ಹೇಳುತ್ತೆ, ನೀವು ನೀವು ಪರಿಸ್ಥಿತಿನೇ ಬ್ಯಾಡದಂದ್ರೆ ಬ್ಯಾಡಿರ್ತಕ್ಕಂಥ ಇನ್ನೊಬ್ಬರು ಪರಿಸ್ಥಿತಿ ಇದ್ದವರಿಗೆ ನೀವು ಪ್ರಾರ್ಥನೆ ಮಾಡಿರಿ. ನಿಮ್ಮ ಪರಿಸ್ಥಿತಿ ದೇವರು ಅದ್ಭುತವಾಗಿ ಮಾರ್ಪಡಿಸಿ ಕಟ್ತಾನೆ ಪ್ರೇರೆ. ಕಣ್ಮುಚ್ಚಿರುವಾಗ ಒಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರೇರೆ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮ್ಗೆ ಘನತೆ ಆಗಲಿ. ಒಳ್ಳೆ ಸಮಯ, ಒಳ್ಳೆ ಸಂದರ್ಭ, ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನೀವು ಮಾತಾಡಿದಿ. ಯೋಬನ ವಿಷಯವಾಗಿ ಅವ್ರ ಮೂಗರ ಸ್ನೇಹಿತರ ವಿಷಯ ಕೂಡ ಅದ್ಭುತವಾಗಿ ವಾಕ್ಯದೊಟ್ಟಿಗೆ ನಮ್ಮನ್ನು ಮಾತಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಯೋಬನ ಸ್ಥಿತಿನೇ ಬ್ಯಾಡಿತ್ತು, ದುಸ್ಥಿತಿಯಲ್ಲಿ ಯೋಬನಿದ್ದನು, ಘೋರ ಸಮಸ್ಯೆಯಲ್ಲಿ ಯೋಬನಿದ್ದನು. ಆದರೆ ದ್ವೇಷಿಸ್ತಕ್ಕಂಥ ಸ್ನೇಹಿತರು ಅವರೇ ಮತ್ತು ಯೋಬನ ಜೊತೆ ಸೇರಿ ಕುಳಿತು ಯೋಬನಿಗೆ ಸಂತೈಸಿರ್ತಕ್ಕಂಥವ್ರು ಕೂಡ ಅವರೇ. ಆದರೆ ಯೋಬನ ಜೀವಿತ ಕಟ್ಟಲ್ಪಟ್ಟವಾಗಿ ಕೃಪೆ ತೋರಿಸಿ ಯೋಬನಿಗೆ 2 ಆಶೀರ್ವಾದ ಮಾಡಿದಿ. ತಿರುಗಿ ನೋಡ್ತೀವಿ ಸ್ಪಷ್ಟವಾಗಿ ಯೋಬನು ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿದಾಗ ಆ ಸ್ನೇಹಿತರ ಪಾಪ ದ್ರೋಹ ಅಪರಾಧಗಳನ್ನು ಅಳಿಸ್ಬಿಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಇನ್ನೂ ಯಾರ ಇಲ್ಲಿನ ಮಧ್ಯದಲ್ಲಿದ್ದಿರ್ಬೋದಪ್ಪ ಸೋದರಿ ಸೋದರ, ನೀ ಹೀಗೆ ಮಾಡೋದ್ರೆ ಉತ್ತಮ ಅದ್ಭುತದ. ನಿನ್ನ ಸ್ನೇಹಿತರಿಗೋಸ್ಕರ, ಬಂಧು ಬಳದವ್ರಿಗೋಸ್ಕರ, ನಿನಗೆ ವೈರಿಯಾಗಿದ್ದವ್ರಿಗೋಸ್ಕರ, ವಿರೋಧಿಗಳಿಗೋಸ್ಕರ, ನಿನ್ನವರಿಗೋಸ್ಕರ ನೀ ಪ್ರಾರ್ಥನೆ ಮಾಡು. ನಿನಗೆ ಹಾಳು ಮಾಡಿರ್ಬೋದು, ಅವರು ನಿನಗೆ ಸರ್ವನಾಶ ಮಾಡಿರ್ಬೋದು, ಪರವಾಗಿಲ್ಲ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು. ಯಾಕೆ ನಾ ಪ್ರಾರ್ಥನೆ ಮಾಡಬೇಕು? ಅವರು ಇನ್ನೂ ಹಾಳಾಗಲ್ಲ ಅಂಬೋದು ಬೇಡ. ಅವ್ರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡು. ದೇವರು ಒಂದು ದಿನ ಇಲ್ಲ ಒಂದು ದಿನ ನಿನಗೆ ಅವ್ರಿಗಿನ್ನ ಉನ್ನತ ಸ್ಥಾನಕ್ಕೆ ತರ್ತಾನ. ಮತ್ತು ನಿನಗೆ ತಂದು ಅವ್ರಿಗೆ ಕೂಡ ಸುಮ್ಮನೆ ಬಿಡಲ್ಲ, ಅವ್ರಿಗೆ ಕೂಡ ಸ್ವಲ್ಪ ಸ್ಥಾನಮಾನ ಕೊಟ್ಟು ದೇವರು ನಡೆಸ್ತಾನೆ ಪ್ರೇರೆ. ದೇವ ನಿನ್ನ ಮಹಿಮೆ ಆಗಲಿ, ನಿನ್ನ ಘನತೆ ಆಗಲಿ ಕರ್ತನೆ. ಯಾರ್ಯಾರು ಈ ದಿನ ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದರು ಅಥವಾ ಪ್ರಾರ್ಥನೆ ಮಾಡ್ತಾ ಇದ್ದರೋ ದೇವರೇ, ಅವ್ರ ಪ್ರಾರ್ಥನೆ ಕೇಳು ಕರ್ತನೆ. ಅವ್ರ ಪ್ರಾರ್ಥನೆಯನ್ನು ಕೇಳಿ ಯೋಬನ ಪರಿಸ್ಥಿತಿ ಹೇಗೆ ನೀ ಸರಿ ಮಾಡಿದೋ ಇವ್ರ ಪರಿಸ್ಥಿತಿಗಳನ್ನು ಸರಿ ಮಾಡು ಕರ್ತನೆ. ಯೋಬನು ಹೇಗೆ ಕಳೆದುಕೊಂಡಂತೂ 2 ಆಶೀರ್ವಾದ ಯೋಬನಿಗೆ ಮಾಡಿದೋ ಹಾಗೆ ಈ ನಿನ್ನ ಮಕ್ಕಳಿಗೆ ಮಾಡಪ್ಪ ಕರ್ತನೆ. ಹಾಗೆ ಈ ಸಭೆಯನ್ನು ಮಾಡಪ್ಪ ಕರ್ತನೆ. ಹಾಗೆ ಈ ಸೇವೆ ಮಾಡ್ತಕ್ಕ ನನ್ನ ಕುಟುಂಬಗಳು ನೀವು ಮಾಡಪ್ಪ ಕರ್ತನೆ. ನಿನಗೆ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ ಅದ್ಭುತವಾಗಿ ನೀವು ಪ್ರತಿಯೊಬ್ಬರು ಬಳಕೆ ಮಾಡಿಕೊಂಡು ಬಳಸಿ ಉನ್ನತ ಸ್ಥಾನಕ್ಕೆ ತರ್ತಿ ಎಂಬುದಾಗಿ ನೀನು ಸನ್ನಿಧಿಯಲ್ಲಿ ನಿನ್ನ ಸೇವಕನಾಗಿ ನಾನು ಪ್ರಾರ್ಥಿಸ್ತಾ ಕರ್ತನೆ. ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಪ್ರಾರ್ಥನೆಯನ್ನು ನೀನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಮತ್ತು ಇವತ್ತಿನ ದಿನ ಈಗ ಸಮಯದಲ್ಲಿ ನಮ್ಮೆಲ್ಲರೂ ಆತ್ಮ ಪ್ರಾಣ ಸಿನ ಸ್ತೋಪಿಸ್ಕೊಟ್ಟಿದ್ದೆವು. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡಿದಿ. ನನಗೆ ನಮ್ಮೆಲ್ಲರಿಗೆ ಸರಿ ಮಾಡಿ ಉನ್ನತ ಸ್ಥಾನಕ್ಕೆ ನೀವು ತಂದಿದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಾ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ನಮ್ಮ ಮಗನಿಗೆ ಆರಾಮಿದ್ದ ರಕ್ತ ಆಗಿತ್ತು. ರಕ್ತ ಆದ್ರೆ ಇವಾಗ ನನ್ನ ಮಗನಿಗೇನು ಕ್ಯಾನ್ಸಲ್ ಆಯ್ತಾ ಏನಾಯಿತು ಅಂತ ನಾ ಭಾಳ ಚಿಂತೆ ಮಾಡಿ ಪ್ರೇಯರ್ ಮಾಡಿದೆ. ಅಣ್ಣ ಸರ್ ಕೈಲಿ ಭೀ ಪ್ರೇಯರ್ ಮಾಡಿಸಿದೆ. ಮಾಡಿದಾಗ ಏನಿಲ್ಲಕ್ಕ ನೀ ಅದು ಸೈತಾನ್ ಕಾರ್ಯದ, ನೀ ಭಯ ಪಡಬೇಡ, ಎಲ್ಲ ಚಂದ ಆಯ್ತದ ಅಂತ ಹೇಳಿದ್ರು. ಮತ್ತು ನಮ್ಮ ಸೊಸಿ ನಮ್ಮ ಮನೆಯವ್ರು ತೊಗೊಂಡು ದವಾಖಾನಿಗೆ ಹೋದರು. ದವಾಖಾನಿಗೆ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ಕೊಂಡು ತೋರಿಸ್ಕೊಂಡು ಬಂದಾಗ ನಾರ್ಮಲ್ ರಿಪೋರ್ಟ್ ಕೊಟ್ಟರು ದೇವರು. ಆ ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ, ಸರ್ರಿಗೆ ಕೂಡ ಕೋಟಿ ಕೋಟಿ ಸ್ತೋತ್ರ.